ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಹಾಗೂ ಭೀಮಾ ಜ್ಯುವೆಲ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತು ವಾರದ ಮೊದಲನೇ ದಿನ ಸೋಮವಾರ ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಲಿ, ಅದರ ಜೊತೆಗೆ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಒಂದು ಕಡೆ, ಜೊತೆಗೆ ಮಹಾವಿಷ್ಣುವಿನ ಆರಾಧನೆ ಮತ್ತೊಂದು ಕಡೆ, ಪ್ರಯಾಗ್ರಾಜ್ನಲ್ಲಿ ನೆರವೇರ್ತಾ ಇರತಕ್ಕಂಥ ಮಹಾಕುಂಭಮೇಳದ ಬಹಳ ವಿಶೇಷವಾಗಿರ್ತಕ್ಕಂಥ ತೀರ್ಥ ಸ್ನಾನ ಮತ್ತೊಂದು ಕಡೆ. ಎಷ್ಟೇ ಆದರೂ ಕೂಡ ಮಾಘ ಮಾಸದಲ್ಲೂ ಕೂಡ ಮಾಡ್ತಕ್ಕಂಥ ಮಾಘ ಸ್ನಾನ ಅದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಈ ತೀರ್ಥ ಸ್ನಾನ, ಈ ಸ್ನಾನದಿಂದ ನಾವು ಸಿದ್ಧಿಪಡಿಸ್ಕೊಳ್ಬಹುದಾಗಿರ್ತಕ್ಕಂಥ ಸಾಕಷ್ಟು ಫಲಾಫಲಗಳನ್ನು ಅದು ನಿಜಕ್ಕೂ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸು ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಸ್ನಾನವನ್ನು ಮಾಡಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೊತೆಗೆ ಯಾರಿಗೆಲ್ಲ ಮಾಡಬೇಕು ಎಂಬತಕ್ಕಂಥ ಒಂದು ಆಸೆ ಇದೆ, ಅದು ಪೂರೈಕೆ ಆಗಲಿಲ್ಲ, ತಮ್ಮೆಲ್ರಿಗೂ ಕೂಡ ಒಂದು ಸದಾವಕಾಶ ಇದೆ. ಆಶ್ರಮದಲ್ಲಿ ಇದೇ ಬರ್ತಕ್ಕಂಥ 23ನೇ ತಾರೀಕು ನೆರವೇರ್ತಾ ಇರತಕ್ಕಂಥ ಕುಂಭಮೇಳದ ಸ್ನಾನದ ಆಚರಣೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನಂತದಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾತ್ಮಗಾತ್ರಾಯ ಕಾಮಿಧಾರ್ಥಪ್ರದಾಯೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಜಾತವೇದಸಿನ್ಯಾದಿ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾ ತ್ರಿಪುರಸುಂದರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದಾರ್ಥ ಪರಿಪೂರ್ಣತಾ ಸಿದ್ಧಿರಸ್ತು. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಕಂದ ಬಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಬೋಧಿಕರೆ ಪ್ರಸೀದ ಮಹ್ಯಂ. ವಿಷ್ಣುಪತ್ತೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀ ನಮೋ ನಮಃ, ಮಹಾಲಕ್ಷ್ಮೀ ನಮೋ ನಮಃ, ಮಹಾಲಕ್ಷ್ಮೀ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ
ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳಿಗೆ ಇವತ್ತು ಒಂದು ಸಿಹಿ ಸುದ್ದಿನೂ ಇದೆ. ಕಾರ್ಯಕ್ರಮವನ್ನು ಈಗಾಗಲೇ ತದೇಕಚಿತ್ತದಿಂದ ಕಳೆದ 11 ವರ್ಷದಿಂದ ನಿರಂತರವಾಗಿ ತಾವೆಲ್ಲರೂ ನೋಡಿಕೊಂಡು ಬರ್ತಿದ್ದೀರಿ. ಇದರ ಮಧ್ಯದಲ್ಲಿ ಈ 3 ವರ್ಷಗಳ ಹಿಂದೆ ಒಂದು ಸಣ್ಣ ಬದಲಾವಣೆಯೂ ಪ್ರಾರಂಭ ಆಯಿತು. 3 ವರ್ಷಗಳ ಹಿಂದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ ಎಂಬತಕ್ಕಂತಹ ಮನಸ್ಸಿನಿಂದ ಶ್ರೀನಿವಾಸ್ ಶರ್ಮಾ ಬಂದಾಯಿತು. ಅಂದಿನಿಂದ ಇಂದಿನವರೆಗೂ ನಮ್ಮ ಜೊತೆ ನಿಂತಾಯಿತು. ಆಡುವ ವಯಸ್ಸು, ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿ ನಡೆಯುವುದು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುವಂಥ ವಯಸ್ಸು. ಹಾಗೆ ತನ್ನ ಆಟಪಾಠಗಳಾಗಲಿ, ತನ್ನ ದೈನಂದಿನ ಜೀವನ ಆಗಲಿ, ತನ್ನ ಪ್ರತಿನಿತ್ಯದ ಕಾಯಕವಾಗಲಿ, ಇದೆಲ್ಲದರ ಮಧ್ಯದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಧರ್ಮ ಜಾಗೃತಿಯನ್ನು ಮಾಡತಕ್ಕಂಥ ಅತ್ಯದ್ಭುತವಾದಂಥ ದೊಡ್ಡದಾದಂತಹ ಜವಾಬ್ದಾರಿ ಇದು. ಮನುಷ್ಯ ತನ್ನೊಳಗಿರುವಂತಹ ವಿದ್ಯೆ, ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ತಾನೊಂದು ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ, ಅದೆಲ್ಲರೂ ಮಾಡುವಂಥ ವಿಚಾರವೇ. ಆದರೆ ಮಾಡುವಂತಹ ಉದ್ಯೋಗ ಅದು ಹೇಗಿರಬೇಕು? ತನಗಷ್ಟೇ ಸೀಮಿತನ, ತನ್ನ ಪರಿವಾರಕ್ಕೆ ಮಾತ್ರ ಸೀಮಿತನ, ಅಥವಾ ತನಗೆ ಯಶಸ್ಸಿದ್ದರೆ ಸಾಕ, ತನಗೆ ಸುಖ ಸಂತೋಷ ಇದ್ದರೆ ಸಾಕ? ಈ ಪ್ರಶ್ನೆಗಳ ಮುಂದೆ ಬಂದಾಗ ಅದನ್ನು ಮೀರಿ ನಡೆದಂತಹದ್ದು ಶ್ರೀನಿವಾಸನ ಕಾಯಕ. ಈ ಕಾಯಕ ಅಷ್ಟು ಸುಲಭನಾದ್ದಲ್ಲ. ವಾಹಿನಿಯಲ್ಲಿ ನಿಮ್ಮ ಮುಂದೆ ಕೂತು ಮಾತಾಡುವಾಗ ಆ ಮಾತಾಡುವಂಥ ಆ ಒಂದಷ್ಟು ಕಾಲ ಆಡುವ ಮಾತು, ನಡ್ಕೊಳ್ಳುವಂತಹ ರೀತಿ, ತನ್ನ ಜೀವನದಲ್ಲಿ ಹಾಕುವ ಪ್ರತಿ ಹೆಜ್ಜೆ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ವ್ಯಕ್ತಿ ತಾನು ಹೇಗಿದ್ದಾನೆ, ಏನು ನಡೀತಿದ್ದಾನೆ, ಏನು ಮಾಡಿಕೊಂಡು ಬರ್ತಿದ್ದಾನೆ, ಇದೆಲ್ಲ ಒಂದು ಭಾಗ. ಆದರೆ ಧರ್ಮದ ತಳಹಾದಿಯಲ್ಲೇ ಇದ್ದು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡು ಒಂದಷ್ಟು ವಿಚಾರಗಳಲ್ಲಿ ತ್ಯಾಗವನ್ನು ಮಾಡಬೇಕಾಗತ್ತೆ. ಎಲಬಿಲ್ಲದಂತಹ ನಾಲಿಗೆ 100 ಮಾತಾಡ್ಬೋದು, ಆ ಕ್ಷಣದ ರುಚಿಗೆ 100 ಜನ ಮಾತಾಡ್ಬೋದು. ಆದರೆ ಈ ಕಾಯಕವನ್ನು ಮಾಡೋದು ಬಹಳ ಕಷ್ಟ ಇದೆ. ಆದರೆ ಇನ್ನೊಂದು ರಹಸ್ಯ ಇದೆ ಇಲ್ಲಿ. ಆನಂದ್ ಗುರೂಜಿ ಬಂದ ದಾರಿನೇ ತನ್ನ ಮಗ ಆಯ್ಕೆ ಮಾಡ್ಕೋಬೇಕಾದ್ರೆ, ಮಗನಿಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲವನ್ನು ಆಲೋಚನೆ ಮಾಡುವಂಥ ಕಾಲದಲ್ಲೇ ಈತ ಇಲ್ಲಿ ಬಂದು ಕೂತದ್ದು. ಆನಂದ್ ಗುರೂಜಿಯವರಿಗೆ ಸಾಕಷ್ಟು ಹುಳಿಪೆಟ್ಟಿದೆ. ಆನಂದ್ ಗುರೂಜಿಯವರು ಬೆಳೆದು ಬಂದ ದಾರಿ ಒಂದು ಗಾಜಿನ ಮನೆ ಅಂತಕ್ಕಂಥದ್ದನ್ನು ನಾನು ಸಾರಿ ಹೇಳ್ತಾನೆ ಬಂದಿದ್ದೇನೆ. ಗಾಜಿನ ಮನೆಯಲ್ಲೇ ನಾನು ವಾಸ ಮಾಡ್ತೀನಿ ಎಂಬತಕ್ಕಂಥ ಚಿಂತನೆಯಿಂದ ಬಂದದ್ದು ಶ್ರೀನಿವಾಸ್ ಶರ್ಮಾ. ಒಂದು ಕಡೆ ಭಾಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ, ಇನ್ನೊಂದು ಕಡೆ ಒಂದು ಕ್ಯಾಮ್ರಾ ಮುಂದೆ ಸಭೆ ಸಮಾರಂಭಗಳಲ್ಲಿ ನೊಂದ ಮನಸ್ಸುಗಳಿಗೆ ಅಥವಾ ಒಂದು ಸಮಸ್ಯೆ ಅಂತ ಹೊತ್ತು ಬರ್ತಕ್ಕಂಥವ್ರೆ, ಅಂದರೆ ಒಂದು ಸಮಸ್ಯೆಯನ್ನು ಹೊತ್ತು ಬರ್ತಕ್ಕಂಥವರಿಗೆ ಪರಿಹಾರವನ್ನು ಸೂಚನೆ ಮಾಡುವಂಥದ್ದಾಗಲಿ, ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಿ ನಿಲ್ಲುವಂಥದ್ದಾಗಲಿ, ಅಥವಾ ಕಷ್ಟ ಅಂತ ಬಂದಾಗ ಅವ್ರನ್ನ ಎದೆಗೊಪ್ಪಿಕೊಂಡು ಅವರ ಕಷ್ಟವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಪಡೋದ್ರಲ್ಲಾಗಲಿ, ಇಂತಹ ಕಾಯಕವನ್ನು ಮಾಡುವವರಿಗೆ ಸದಾಕಾಲ ಅಲ್ಲಿ ಹೂವು ಇರುತ್ತೆ, ಮುಳ್ಳು ಇರುತ್ತೆ. ಪುಷ್ಪ ಮಾಲೆಯನ್ನು ಹಾಕ್ಕೊಳ್ಳುವಾಗ ಅಥವಾ ಪುಷ್ಪವೃಷ್ಟಿಯನ್ನು ಮಾಡಿಸ್ಕೊಳ್ಳುವಾಗ ಪುಷ್ಪವೃಷ್ಟಿಗಳ ಜೊತೆಯಲ್ಲಿ ಕಲ್ಲು ಮುಳ್ಳುಗಳು ಸೇರಿಕೊಂಡಿರಬಹುದು. ಎಲ್ಲಕ್ಕೂ ಸಹಿತ ಸಿದ್ಧರಾಗಿದ್ದರೆ ಮಾತ್ರ ಈ ಆಸ್ಥಾನ. ಆದರೆ ಇಂತಹ ಆಸ್ಥಾನವನ್ನು, ಆನಂದ್ ಗುರೂಜಿಯವರು ಬಂದ ದಾರಿಯನ್ನು ಬಾಲ್ಯದಿಂದಲೂ ಸಹಿತ ನಾನು ಕೈ ಹಿಡಿದು, ಕೈ ಬೆರಳು ಕೊಟ್ಟಾಗ ಬೆರಳನ್ನು ಜೋಪಾನವಾಗಿ ಹಿಡಿದು, ನಿಮ್ಮ ದಾರಿಯಲ್ಲಿ ನಾನಿದ್ದೇನೆ, ನೀವು ಹಾಕುವ ಹೆಜ್ಜೆಯಲ್ಲಿ ನಾನಿದ್ದೇನೆ. ಯಾವಾಗ ಶ್ರೀನಿವಾಸ್ ಶರ್ಮನಿಗೆ ಉಪನಯನ ಆಯಿತು, 11ನೇ ವರ್ಷಕ್ಕೆ ಉಪನಯನ ಆದಮೇಲೆ, ಉಪನಯನ ಆದಾಗಲಿಂದ ಇಲ್ಲಿವರೆಗೂ ಆಧ್ಯಾತ್ಮಿಕತೆ, ಧಾರ್ಮಿಕತೆ ನನ್ನ ತಂದೆ ತಾಯಿ ನನಗೇನು ಮಾರ್ಗದರ್ಶನ ಕೊಟ್ಟಿದ್ದರು, ಹಾಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಅಜ್ಜಿಯ ಮಾತಾಗಲಿ, ತಾಯಿಯ ಮಾತಾಗಲಿ, ಅಥವಾ ತನ್ನ ಅಭ್ಯಾಸ ಕ್ರಮದಲ್ಲೂ ಸಹಿತ ಎಷ್ಟೋ ವಿಚಾರಗಳು ಹೇಳಬಹುದಾದರೆ, ಪ್ರತಿಯೊಬ್ಬರಿಗೂ ಅವರವರ ಬಾಲ್ಯದಲ್ಲಿ ತನ್ನದೇ ಆದಂತಹ 100 ಆಸೆ ಆಕಾಂಕ್ಷೆಗಳಿರುತ್ತೆ. 100 ಆಸೆ ಆಕಾಂಕ್ಷೆಗಳಿರುತ್ತೆ. ಮತ್ತೊಬ್ಬರು ನೋಡಿದಾಗ ನಾನು ಹಾಗೆ ಯಾಕಿಲ್ಲ ಅನ್ನೋದು ಬರುತ್ತೆ.
ನಾನು ಹಾಗಿದ್ದರೆ ನನ್ನ ಬದುಕು ಹೇಗೆ ಚೆನ್ನಾಗಿರ್ತಕ್ಕಂಥದ್ದು ಅಂತಕ್ಕನ್ನ ಮನಸ್ಸು ಬರುತ್ತೆ. ಆದರೆ ಎಲ್ಲವನ್ನು ತೊರೆದು ಒಂದಷ್ಟು ದಾರಿ ಇದು ನಂದಲ್ಲ, ಇದು ನನ್ನ ದಾರಿ ಅಂತ ಹುಡುಕೊಂಡು ಬರುವಂತಹದ್ದು ಅದು ತ್ಯಾಗದ ಜೀವನ ಅಂತ ಹೇಳ್ಬೋದು. ಮನುಷ್ಯ ತನ್ನ ಹೊಟ್ಟೆಪಾಡಿಗಾಗಿ ಅಥವಾ ತನ್ನ ಬದುಕನ್ನು ರೂಪಿಸ್ಕೊಳ್ಳೋದಕ್ಕಾಗಿ ತಾನು ಏನು ಬೇಕಾದರೂ ಮಾಡ್ಬೋದು, ತಪ್ಪಿಲ್ಲ. ಸಮಾಜದಲ್ಲಿ ಸಾಕಷ್ಟು ಮಾರ್ಗಗಳನ್ನು ಅನುಸರಿಸಿ ಸಾಕಷ್ಟು ಉದ್ಯೋಗಗಳ ಬಗ್ಗೆ ಚಿಂತನೆ ಮಾಡ್ತಾ ಅಥವಾ ತನ್ನ ಜೀವನ ತಾನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದೋ ಎಲ್ಲವನ್ನೂ ಮಾಡ್ತಾ ಮುಂದೆ ಹೆಜ್ಜೆ ಹಾಕುವಂಥವರು ಸಾಕಷ್ಟು ಜನ ಇದ್ದಾರೆ. ಆದರೆ ಪ್ರತಿನಿತ್ಯ ಜನಸಾಮಾನ್ಯನಾಗಿ ಎಲ್ಲರಲ್ಲೂ ಒಬ್ಬರಾಗಿ ನಿಮ್ಮ ಮನೆಗಳಿಗೆ ಪ್ರತಿನಿತ್ಯ ಬರುವಂಥ ಯಾರೊಬ್ಬರ ಸಮಸ್ಯೆಗೂ ಸಹಿತ ನಾನು ನಿಮ್ಮೊಂದಿಗೆ ಇದ್ದೀನಿ ಅಂತ ಹೇಳುವಂಥ ಇಂತಹ ದೊಡ್ಡದಾದಂಥ ಕಾಯಕ ಇದೆಯಲ್ಲ, ಈ ಧರ್ಮದ ಕಾಯಕ, ಇದು ಸಾಮಾನ್ಯವಾದ್ದಲ್ಲ. ಇಂತಹ ಕಾಯಕವನ್ನು ಮಾಡುವಾಗ 4-6 ಜನ 4-6 ಥರ ಮಾತಾಡ್ತಾ ಹೋಗ್ತಾರೆ. ಭಗವಂತ ಕೊಟ್ಟಂತಹ 2 ಕರ್ಣಗಳು ಅಂದರೆ 2 ಕಿವಿ, ಒಂದು ಬಲಭಾಗ ಒಂದು ಎಡಭಾಗ. ಬಲಭಾಗದಲ್ಲಿ ನಿಂತಿದ್ದಾಗ ಬಲಭಾಗದಲ್ಲಿ ಕಿವಿಗೆ ಕೇಳಿಸ್ಕೊಳ್ಳುವಂಥ ಪದಗಳು ಒಂದಷ್ಟು ಜನ ಹೊಗಳ್ಬೋದು, ಒಂದಷ್ಟು ಜನ ತೆಗಳ್ಬೋದು, ಒಂದಷ್ಟು ಜನ ನಿಂದಿಸ್ಬೋದು. ಯಾರು ಏನು ಮಾತಾಡಿದ್ರೂ ಬಲಭಾಗದ ಕಿವಿ ಇಲ್ಲಿ ಕೇಳಿಸ್ಕೋಬೇಕು. ಒಳ್ಳೆದಿತ್ತ ಸಂತೋಷ ಸ್ವಾಗತಿಸು, ಕೆಟ್ಟದ್ದಾಗಿ ನಿನ್ನ ಮನಸ್ಸು ನೋಯ್ತಾ ಇದೆಯಾ, ಆಡುವಂಥ ಅವ್ರ ಮಾತು ಕೇಳಿ ನಿಂಗೆ ತಡ್ಕೊಳಕ್ಕಾಗ್ತಿಲ್ವಾ, ಅದಕ್ಕೆ ಇನ್ನೊಂದು ಕಿವಿ ಇದೆ, ಇಲ್ಲಿಂದ ಆಚೆ ಕಳಿಸು. ಎಡಭಾಗದಲ್ಲಿ ಇರ್ತಕ್ಕಂಥವ್ರು ಅದನ್ನೇ ಮಾಡಿದ್ರೆ ಅದನ್ನೂ ಹಾಗೇ ಮಾಡು. ಬಹುಶಃ ಭಗವಂತನ ಲೀಲೆ ಇವೆಲ್ಲ. ಆದರೆ ಹಾಕುವ ಹೆಜ್ಜೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಾಗೆ ನನ್ನ ತಂದೆ ಹೇಗೆ ಬಂದರು, ನಾನು ಹೇಗೆ ಬಂದಿದ್ದೇನೋ ಹಾಗೆ ಇದನ್ನು ನೀನು ದಾರಿ ರೂಢಿಸ್ಕೋಬೇಕು, ಈ ದಾರಿ ನೀನು ನಡಿಬೇಕು ಅಂದಾಗ ಅದನ್ನು ಭಗವತ್ ಸಂಕಲ್ಪ, ಭಗವಂತನ ಸೇವೆ, ಭಗವತ್ ಪ್ರಸಾದ ಅಂತ ಸ್ವೀಕರಿಸಿದ್ದು ಶ್ರೀನಿವಾಸ್ ಶರ್ಮಾ. ಹಾಗಾಗಿ 3 ವರ್ಷಗಳ ನಿರಂತರವಾಗಿ 3 ವರ್ಷ ಕಳೆದ ದಾರಿ, ಆ ಕಳೆದು ಹೋದಂಥ ದಿನಗಳು ಬಹಳ ವೇಗವಾಗಿ ಬಂದಾಯಿತು. 3 ವರ್ಷ ತನ್ನನ್ನು ತಾನು ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಧಾನವಾಗಿರ್ತಕ್ಕಂಥ ಸೇವೆಯಲ್ಲಿ ತೊಡಗಿಸ್ಕೊಂಡು ಪ್ರತಿ ಭಾನುವಾರ ಅದ್ಭುತವಾದಂತಹ ಒಂದು ವನಸಿರಿಯನ್ನು ನಿಮ್ಮ ಮುಂದೆ ತಂದು ಸಮಸ್ಯೆಗಳಿಗೊಂದು ಪರಿಹಾರವನ್ನು ಮತ್ತು ಆಯಾ ದಿನದ ರಾಶಿಫಲಗಳನ್ನು ಅರ್ಥ ಮಾಡಿಕೊಂಡು ಒಂದು ವಾರದಲ್ಲಿ ಬರ್ತಕ್ಕಂತಹ ಆ ಗ್ರಹಗಳ ವಿನಿಯೋಗ, ಗ್ರಹಗಳ ಒಂದು ಯೋಗವನ್ನು ನೋಡಿ ಭಾನುವಾರ ರಾಶಿಫಲವನ್ನು ಹೇಳುವಂಥ ಕ್ರಮ, ಪ್ರಶ್ನೆಗೆ ಉತ್ತರವನ್ನು ನೋಡುವಂಥ ಕ್ರಮ, ಇಂದಿಗೂ ಸಹಿತ ಮಹರ್ಷಿ ಮಂದಿರದಲ್ಲಿ ಬಂದು ಮಾತಾಡ್ತಕ್ಕಂಥ ಎಷ್ಟೋ ಜನ ಭಕ್ತರಿಗೆ ಅದು ಹಾಗಲ್ಲ, ಹೀಗೆ, ಇದು ಧರ್ಮ ಮಾರ್ಗ ಹೀಗಿದೆ, ಜೊತೆಗೆ ಸಮಸ್ಯೆಗೆ ಪರಿಹಾರ ಹೀಗಿದೆ. ಸಾಕಷ್ಟು ವನಸಿರಿಗಳ ಬಗ್ಗೆ ಆಗಿರಲಿ, ಒಂದಷ್ಟು ಜಪ ತಪ, ಇದರ ಜೊತೆಗೆ ದೊಡ್ಡದಾದಂತಹ ಜವಾಬ್ದಾರಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ, ಸಾಲಿಗ್ರಾಮಕ್ಕೆ ನಿತ್ಯ ಸೇವೆ. ಭಗವಂತನ ನಾವು ಹೇಗೆ ಆರಾಧನೆ ಮಾಡ್ತೀವೋ, ಭಗವತ್ ಸಂಕಲ್ಪವನ್ನು ಹೇಗೆ ಸಿದ್ಧಿಸ್ಕೊಳ್ತೀವೋ, ನಾವು ಭಗವಂತನ ಮುಂದೆ ನಿಂತಾಗ ಎಷ್ಟು ನಮ್ರತೆಯಿಂದ ನಾವು ನಿಲ್ತೀವೋ ಆಗ ಎಲ್ಲವೂ ಸಹಿತ ಅವನ ಅಧೀನದಲ್ಲಿ ಎಲ್ಲವೂ ಸಿಗುತ್ತೆ. ಅದನ್ನೇ ನಂಬಿ ಬಂದದ್ದು ಈ ನಿಮ್ಮ ಆನಂದ್ ಗುರೂಜಿಯವರು, ಅದನ್ನೇ ನಂಬಿ ಮುಂದೆ ನಡೀತಿರ್ತಕ್ಕಂಥದ್ದು ನಿಮ್ಮ ಶ್ರೀನಿವಾಸ್ ಗುರೂಜಿಯವರು. ಹಾಗಾಗಿ 3 ವರ್ಷದ ಪಯಣ ಸುಸಲ್ಲಿತವಾಗಿ ಸುಂದರವಾಗಿ ಹಾಕಿದಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನಿಗೆ ತನ್ನ ಕಾಯಕವನ್ನು ಒಪ್ಪಿಸ್ತಾ ಮುಂದೆ ಹಾಕಿದ್ರಿಂದ 3 ವರ್ಷ ಪೂರೈಸ್ತಾ ಇದೆ. 3 ವರ್ಷದ ಈ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಹಿರಿಯ ವೀಕ್ಷಕರು ತಾವು ಶ್ರೀನಿವಾಸ್ ಶರ್ಮನಿಗೆ ಆಶೀರ್ವಾದ ಮಾಡಿ, ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಕಿರಿಯರು ನಾನು ಶ್ರೀನಿವಾಸನ ನೋಡಿ ನೀವು ಅದನ್ನು ಕಲೀರಿ ಅಂತ ಹೇಳೋದಕ್ಕಿಂತ ಶ್ರೀನಿವಾಸನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳೇನಿದೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ತಪ್ಪೇನಿದೆ. ಒಂದು ಹೂ ನೋಡಿದಾಗ ಭಾಳ ಸುಂದರವಾಗಿರುತ್ತೆ, ನಗನಗ್ತಾ ಇರುತ್ತೆ ಹೂ. ಆ ಹೂ ನೋಡಿದ್ರೆ ಎಂಥವ್ರನ್ನ ನೋಡಬೇಕು ಅನ್ನೋ ಆಸೆ ಆಗುತ್ತೆ. ಆದರೆ ಹೂವಿನ ಬುಡ ತಳಭಾಗದಲ್ಲಿ ಸಾಕಷ್ಟು ಮುಳ್ಳುಗಳಿಂದ ಕೂಡಿರುತ್ತೆ. ಆ ಹೂವನ್ನು ಕೀಳಬೇಕಾದ್ರೆ ಅಲ್ಲಿ ನಿಮಗೆ ಜೋಪಾನ ಬೇಕಾಗತ್ತೆ. ಅದಕ್ಕೆ ನಮ್ಮ ಮನಸ್ಸನ್ನು ನಾವು ತಿಳ್ಕೊಳ್ಬೇಕಾದಿಷ್ಟೇ, ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಬರೀ ಇನ್ನೊಬ್ಬರನ್ನ ನಿಂದಿಸ್ತಾ, ಇನ್ನೊಬ್ಬರಿಗೆ ನೋವು ಕೊಡ್ತಾ, ಇನ್ನೊಬ್ಬರಿಗೆ ನಾವು ಯಾವಾಗಲೂ ಛೇಡಿಸ್ತಾನೆ ಮುಂದೆ ನಡೆದರೆ ಅದು ಜೀವನ ಅಲ್ವೇ ಅಲ್ಲ. ಆದರೆ ನೀವು ನಿಂದಿಸಿ, ನೀವು ದೂಷಣೆ ಮಾಡಿ, ನೀವು ಯಾವುದೇ ಥರ ತೊಂದರೆ ಕೊಡಿ, ಯಾವುದಕ್ಕೂ ಜಗ್ಗದಿರ ತನ್ನ ಕಾಯಕ ಇದೇ ನನ್ನ ಕಾಯಕ, ಇದೇ ನನ್ನ ಪ್ರಪಂಚ, ಇದೇ ನನ್ನ ಧರ್ಮ ಮಾರ್ಗ, ಈ ಮಾರ್ಗದಲ್ಲಿ ನನ್ನ ಕೈಲಾದಷ್ಟು ನನ್ನ ಸೇವೆ ನಾನು ಮಾಡಲೇಬೇಕು ಎಂಬತಕ್ಕಂತಹ ಆ ಧೈರ್ಯ, ಆ ಸ್ಥೈರ್ಯದಿಂದ ಕೂತದ್ದು
ಶ್ರೀನಿವಾಸ್ ಶರ್ಮಾ, ಅದು ನನಗೆ ಭಾಳ ಸಂತೋಷ ಇದೆ. ಯಾಕೆಂದರೆ ಈ ಕಾಯಕ ಮಾಡುವಾಗ 4-6 ಜನ 4-6 ಥರ ಮಾತು. ಬಹುಶಃ ನನಗನ್ಸುತ್ತೆ ಆತನ ಸಹಪಾಠಿಗಳು, ಆತನ ವಿದ್ಯಾರ್ಥಿ ಜೀವನದಲ್ಲಿದ್ದಂಥ ಆತನ ಸಹಪಾಠಿಗಳೇ ಎಷ್ಟೋ ಜನ ಆತನ ಪಾಠ ಹೇಳಿದರು. ಅಪ್ಪನ ಥರ ನೀನು ಕಾವ್ಯ ಹಾಕಬೇಡ, ಅಪ್ಪನ ಥರ ನೀನು ಪಂಚೆ ಉಡಬೇಡ, ಅಪ್ಪನ ಥರ ನೀನು ಈ ಮಾರ್ಗ ನೋಡಬೇಡ, ಅಪ್ಪನ ಥರ ನೀನು ದೇವಸ್ಥಾನಗಳು ಸುತ್ತಬೇಡ ಅಂತ ಹೇಳಿದಂಥ ಮಾತೆಲ್ಲವನ್ನು ಆಲಿಸಿ ಪುನಃ ಅಲ್ಲೇ ಬಂದು ಕೂತು ಅಪ್ಪನಿಗೆ ನಾನು ನಡೀತೀನಿ ಅಂತ ಬಂದಂತಹದ್ದು ನನಗೆ ಭಾಳ ಹೆಮ್ಮೆ ಇದೆ, ನನಗೆ ಸಂತೋಷ ಇದೆ. ಬಹುಶಃ ಹಿರಿಯರು ಒಂದು ಮಾತು ಹೇಳ್ತಾರೆ, ಎಲ್ಲವೂ ಎಲ್ಲರಿಗೂ ಸಿಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಸಿಕ್ಕಂಥ ನನ್ನ ಸೌಭಾಗ್ಯ ಅಂದ್ಕೊಂಡಿದ್ದೇನೆ. ನನಗೆ ನನ್ನ ತಂದೆ ತಾಯಿನೇ ದೇವರು, ಹಾಗೆ ನನ್ನ ಪರಿವಾರ, ನನ್ನ ಅರ್ಧಾಂಗಿ, ನನ್ನ ಮಕ್ಕಳು, ನನಗೆ ಸಿಕ್ಕಂಥ ಅಳಿಯಂದರು ಅಥವಾ ನನ್ನ ಪರಿಸರ, ನನ್ನ ಅಕ್ಕ ತಂಗಿಯರು. ಬಹುಶಃ ಭಗವಂತ ನನಗೆ ಯಾವುದರಲ್ಲೂ ಏನೂ ಕೊರತೆ ಮಾಡಲಿಲ್ಲ. ನಾನು ಅಂದುಕೊಂಡಿದ್ದನ್ನು ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ನನಗೆ ಸಿದ್ಧಿಸಿಕೊಟ್ಟಿದ್ದಾನೆ. ಅದರಲ್ಲಿ ನನ್ನ ಸುಪುತ್ರನ ನಡೆ ಸಹಿತ ನನ್ನ ಹೃದಯಕ್ಕೆ ತುಂಬ ಸಂತೋಷ ತಂದಿದೆ. ಹಾಗೆ 3 ವರ್ಷಗಳು ತುಂಬಿರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳು ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕೊಡುವಂಥ ಈ ಪುಷ್ಪಗುಚ್ಛ, ನಾನಷ್ಟೇ ಅಲ್ಲ, ನನ್ನೊಂದಿಗೆ ಕೈ ಜೋಡಿಸ್ತಕ್ಕಂತಹ ತಾವೆಲ್ಲರೂ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಪುಷ್ಪಗುಚ್ಛ ನಾನು ಮಾತ್ರ ಕೊಟ್ಟಿದ್ದೀನಿ ಅಂತಲ್ಲ, ಇದು ನೀವೇ ಕೊಟ್ಟಿದ್ದೀರಿ ಅಂತ ನನ್ನ ಮನಸ್ಸಲ್ಲಿದೆ. ನಿನ್ನ ಯಶಸ್ಸಿಗೆ ಧನ್ಯವಾದಗಳು ಗುರು. ಇನ್ನಷ್ಟು ದಾರಿದೀಪ ಆಗಿರಲಿ, ಒಳ್ಳೆಯದಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡದ ಮುಖ್ಯಸ್ಥರು, ಜೊತೆಗೆ ಒಂದು ನಂಬಿಕೆಯ ಜವಾಬ್ದಾರಿಯನ್ನು ಕೊಟ್ಟಂತಹ ಹಿರಿಯರು, ಹಾಗೆ ಪ್ರತಿನಿತ್ಯದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸಿಹಿಯನ್ನು, ಇದು ನಮ್ಮ ಸಂಪ್ರದಾಯ ಅಲ್ಲದಿದ್ದರೂ ಒಂದು ಸಿಹಿ ತಿನ್ನೋದರಲ್ಲಿ ತಪ್ಪಲ್ವಲ್ಲ, ಅದಕ್ಕಾಗಿ ಈ ಒಂದು ಕೇಕ್ನ ಕಟ್ ಮಾಡುವಂಥದ್ದಾಗಲಿ. ಹೌದು, ಮುಂದುವರಿಸಿ. ನೀವು ಒಂದು ಕೈ ಹಾಗೆ ನಮ್ಮ ಜೊತೆ. ಈ ತಂದೆ ಮಕ್ಕಳ ಬಾಂಧವ್ಯ ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಎಲ್ಲ ವೀಕ್ಷಕರು, ಎಲ್ಲ ಹಿರಿಯರ ಆಶೀರ್ವಾದ ನಮಗಿರಲಿ. ಜೀವನದಲ್ಲಿ ಇದಕ್ಕಿನ್ನ ಭಾಗ್ಯ ಮತ್ತೊಂದಿಲ್ಲ. ಬಹುಶಃ ಈ ಭಾಗ್ಯವನ್ನು ನನ್ನ ತಂದೆ ತಾಯಿ ಮೇಲಿದ್ದು ಅವರು ಹರಿಸಿ ಆಶೀರ್ವದಿಸಿದ್ದಾರೆ. ಹಾಗೆ ಎಲ್ಲ ತಂದೆ ತಾಯಂದಿರಿಗೂ ಇಂತಹ ಮಕ್ಕಳು, ಸರಿಯಾದ ದಾರಿಯಲ್ಲಿ ನಡೆಯುವಂತಹ ಮಕ್ಕಳು, ಅವ್ರ ತಂದೆ ತಾಯಿ ಜೊತೆಯಲ್ಲಿದ್ದು ಅವರ ಕಾಯಕವನ್ನು ಮುಂದುವರಿಸುವಂತಹ ಮಕ್ಕಳು. ಹಾಗೆ ಎಷ್ಟೋ ಜನಕ್ಕೆ ಒಂದು ಮನಸ್ಸಲ್ಲಿದೆ, ಅಪ್ಪನ ಹಾಕಿದ ಆಲದ ಮರ ಅಂತ. ಅಪ್ಪನ ಹಾಕಿದ ಆಲದ ಮರಕ್ಕೆ ಮಗ ಹೋಗಿ ಓಡಾಡ್ತಕ್ಕಂಥದ್ದು, ಅದೇ ಮರವನ್ನು ಮತ್ತಷ್ಟು ವೃದ್ಧಿಸ್ತಾರೆ ಅಂದರೆ ಅದು ಸಂತೋಷ ಪಡುವಂಥ ವಿಚಾರ ಆಗಲಿ. ಹಾಗೆ ಶ್ರೀನಿವಾಸ್ ಶರ್ಮನಲ್ಲಿ ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಶ್ರೀನಿವಾಸ್ ಶರ್ಮ ಅವಿದ್ಯಾವಂತ ಅಲ್ಲ, ಅಥವಾ ಅವನು ಬೇರೆ ಯಾವ ಉದ್ಯೋಗವನ್ನು ಸಿಗದಿರ ಈ ಮಾರ್ಗಕ್ಕೆ ಬರಲಿಲ್ಲ. ಅವನಿಗೆ ವಿದ್ಯೆ ಇದ್ದು, ಜ್ಞಾನ ಇದ್ದು, ಅಪ್ಪನ ಮಾರ್ಗದಲ್ಲಿ ನಡಿಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು, ಧರ್ಮಕ್ಕೆ ನಾನು ಸದಾಕಾಲ ನಿಲ್ಲಬೇಕು ಅಂತ ದಿಟ್ಟತನದಿಂದ ಹಾಕಿದಂಥ ಹೆಜ್ಜೆ ಈ ಕಾರ್ಯಕ್ರಮ, ಈ ಧರ್ಮದ ಸೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಹೀಗೆ ಇರಲಿ ಗುರುಗಳೇ. ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿರವರ ಆಶೀರ್ವಾದ, ನನ್ನ ತಾಯಿಯವರ ಆಶೀರ್ವಾದ, ನನ್ನ ಅಜ್ಜಿ ತಾತರವರ ಆಶೀರ್ವಾದ, ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಆಶೀರ್ವಾದ, ಕೃಪಾಶೀರ್ವಾದ, ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ನಾನು ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆಯಲ್ಲಿ ಮಾಡ್ತಾ, ತಾಯಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಗುರುಜಿರವರು ತಮ್ಮ ಆಶೀರ್ವಚನವನ್ನು ನೀಡಿರತಕ್ಕಂಥದ್ದಿತ್ತು. ಗುರುಜಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮನಸ್ತೃಪ್ತಿಯಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನು ಈ 3 ವರ್ಷದ ಈ ಒಂದು ಸಂಭ್ರಮದಲ್ಲಿ ನನ್ನ ಜೊತೆ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ನಮ್ಮಿ ಜೀ ಕನ್ನಡದ ಒಂದು ಟೀಮ್ ಎಂಬತಕ್ಕಂಥದ್ದು ಏನಿದೆ, ಇವರೆಲ್ಲರನ್ನೂ ಕೂಡ ಜ್ಞಾಪಿಸ್ಕೊಳ್ಳಬೇಕು. ಅವರೆಲ್ಲರಿಗೂ ಕೂಡ ಮನಸ್ಸಿನ ಆಳದಿಂದ ಒಂದು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತಂದರೆ, ಒಂದು ಕಾಡುಗಲ್ಲು ಶಿಲೆ ಆಗಬೇಕು ಅಂತಂದರೆ ಸಾಕಷ್ಟು ಹೊಳಿಪಟ್ಟೆಗಳು ಬೇಕು.
ಹುಳಿಪೆಟ್ಟೆಗಳ ಜೊತೆ ಸಾಕಷ್ಟು ವಿವಿಧ ರೀತಿಯಲ್ಲಿರ್ತಕ್ಕಂಥ ನಾನಾ ರೀತಿಗಳಲ್ಲಿರ್ತಕ್ಕಂಥ ಅಂದ ಚಂದ ಆಕಾರ ಇದೆಲ್ಲವೂ ಕೂಡ ತುಂಬಬೇಕು ಅಂತಂದರೆ ಸಾಕಷ್ಟು ಜನದ ಒಂದು ಶ್ರಮ ಇರಬೇಕು. ಜೊತೆಗೆ ಶ್ರೀನಿವಾಸ್ ಶರ್ಮಾರವರ ಈ ಒಂದು 3 ವರ್ಷದ ಸಾಧನೆಗೆ ಶ್ರೀನಿವಾಸ್ ಶರ್ಮಾರವರ ಶ್ರಮ ಎಲ್ಲೋ 10% ಆದರೆ ಇನ್ನು 90% ಶ್ರಮ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ಇಡೀ ತಂಡ, ಅದೆಲ್ಲದರ ಜೊತೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ನಮ್ಮ ಗುರುಗಳ ಆಶೀರ್ವಾದ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಹೀಗಲ್ಲ ಹೀಗೆ ಅಂಥೇಳಿ ಸಾಕಷ್ಟು ವಿಧವಾಗಿರ್ತಕ್ಕಂಥ ಮಾಹಿತಿಗಳನ್ನು ತುಂಬ್ತಾ ಇದನ್ನು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸಾಕಷ್ಟು ವಿವಿಧ ರೀತಿಗಳಲ್ಲಿರ್ತಕ್ಕಂಥ ನಾನಾ ರೀತಿಯ ಒಂದು ಗೈಡ್ಲೈನ್ಸನ್ನು ತುಂಬ್ತಾ ಇರತಕ್ಕಂಥ ಎಲ್ಲ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಸಿಬ್ಬಂದಿವರ್ಗಕ್ಕೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ವರ್ಗಗಳು ಎಲ್ಲ ನನ್ನ ತಾಯಿಯಂದರು, ಅಣ್ಣ ತಮ್ಮಂದರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸದಾಕಾಲ ಯಾವಾಗಲೂ ನಾನು ಹೇಳ್ತಾ ಇದ್ದೆ, ನಮ್ಮ ಅಜ್ಜಿಯವರ ಬಹಳ ದೊಡ್ಡ ಕನಸಿದ ಆಸೆಯಾಗಿತ್ತು ಮೊಮ್ಮಗನನ್ನು ಈ ರೀತಿಯಾಗಿ ನೋಡಬೇಕು ಅಂತ ಹೇಳಿ. ಅವರು ಎಲ್ಲಿದ್ರೂ ಕೂಡ ಅವರ ಕೃಪಾಶೀರ್ವಾದದಿಂದ ನಾನು ಇನ್ನು ಮುಂದಿನ ದಿನಮಾನಗಳಲ್ಲಿ ಹಂತವಾಗಿ ಮುಂದಕ್ಕೆ ಬೆಳೀತಾನೆ ಹೋಗ್ತೀನಿ ಅವ್ರ ಕೃಪಾಶೀರ್ವಾದದಿಂದ ಅಂತ ಹೇಳ್ತಾ, ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಈ ದಿನ ನೆನಪಲ್ಲಿ ಉಳಿಯುವಂತಹ ದಿನ. ಹೌದು, ಯಾಕೆಂದರೆ 3 ವರ್ಷದ ಸಾಧನೆ ಅದು ಸಾಮಾನ್ಯವಾದ್ದಲ್ಲ. ಹಾಕುವ ಪ್ರತಿ ಹೆಜ್ಜೆಯು ದಿನ ಕಳೆದರೆ ಕಳೆದು ಹೋಗ್ತಾ ಇರುತ್ತೆ. ಆದರೆ 3 ವರ್ಷ ಸಾರ್ಥಕತೆಯ ಬದುಕು ನೋಡಿದಾಗ ಆ ಸಂತೋಷದ ದಿನ ಇದೆಯಲ್ಲ, ಅದು ಹೃದಯಕ್ಕೆ ಭಾಳ ಹತ್ತಿರವಾದಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಭಗವತಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಶಿಋತು ಮಾಘಮಾಸ ಕೃಷ್ಣಪಕ್ಷ 17/2/2023. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಸೋಮವಾರ, ಪಂಚಮಿ. ಇವತ್ತು ಚಿತ್ತಾ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಜೊತೆಗೆ ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಎಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ನೀವು ನಂಬಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವತೆ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರು, ನಿಮ್ಮ ಮಾತಾಪಿತೃಗಳು, ತಂದೆ ತಾಯಿ ಆಶೀರ್ವಾದ, ಜೊತೆಗೆ ಯಾವುದೇ ಆದರೂ ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಈ ಸಂಪ್ರದಾಯಬದ್ಧವಾದಂತಹ ಜೀವನ ಯಾವತ್ತಿಗೂ ಸಹಿತ ಅದು ಒಳಿತನ್ನೇ ಮಾಡುತ್ತೆ, ಒಳ್ಳೆಯದೇ ಆಗುತ್ತೆ. ಆದರೆ ಕಾಲ ಕಾಯಬೇಕಾಗತ್ತೆ. ಕಾಲ ಕಾದರೆ ಮಾತ್ರ, ಅಂದರೆ ಪ್ರತಿಯೊಂದು ದಿನಗಳು ಸಹಿತ ಎಲ್ಲ ದಿನಗಳಲ್ಲೂ ಮಾಡುವ ಕಾಯಕ ಕರೆಕ್ಟಾಗಿದ್ದರೆ ಒಂದು ದಿನ ಅದಕ್ಕೊಂದು ಗೌರವ, ಒಂದು ಸ್ಥಾನಮಾನ ಸಿಗುತ್ತೆ. ಬಹುಶಃ ಈ ದಿನ ನೋಡಿದ್ರೆ ಅದು ಸಿಕ್ಕಂಗಾಯಿತು ಅಂತ ನಂಗೆ ಅನಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ, ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡ್ರೂ ಎಲ್ಲವೂ ಲಾಭವೇ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ತಾ ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕಾಗತ್ತೆ. ಆದರೆ ಇವತ್ತು ವಾರದ ಮೊದಲನೇ ದಿವಸ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಈ ಶುಭ ದಿನ. ಹಾಗೆ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಆದರೂ ಮಾಘ ಮಾಸದ ಒಂದೊಂದು ದಿನವೂ ಬಹಳ ವಿಶೇಷವಾಗಿರತಕ್ಕಂಥದ್ದು. ಸಾಧ್ಯವಾದಷ್ಟು ಲಕ್ಷ್ಮೀನಾಡರ ಪ್ರಾರ್ಥನೆ, ಸಾಂಬ ಸದಾಶಿವನ ಆರಾಧನೆ. ಇನ್ನೇನು ಅಗೋಯಿಗೋ ಅಂದರೆ ಆಗಮಿಸ್ತಕ್ಕಂಥದ್ದು ಶಿವರಾತ್ರಿ. ಆ ಶಿವರಾತ್ರಿಯ ಉತ್ಸವಗಳು ಇದೆಲ್ಲವೂ ಸಹಿತ ಭಾಳ ವಿಶೇಷವೇ ಸರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭ ಉಂಟಾಗಲಿ. ನೀವು ಮಾಡುವ ಕಾಯಕ ಮತ್ತಷ್ಟು ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 12:40, 12ರಿಂದ 12:40 ಮಧ್ಯದಲ್ಲಿ ತಮ್ಮ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಎಚ್ಚರಿಕೆಯಿಂದ ವಹಿಸಬೇಕು. ಭಾಳ ಜವಾಬ್ದಾರಿ ಇರಬೇಕು, ಜಾಗೃತರಾಗಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಭಾಳ ಜಾಗೃತರಾಗಿರಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದರೂ ಪ್ರಾರಂಭಿಕವಾಗಿ ತೊಂದರೆಗಳಂತಕ್ಕಂಥದ್ದು ಎದುರಾಗ್ತಿರುತ್ತೆ. ಹಾಗಂತ ಕೈಕಟ್ಟಿ ಕೂಡಬೇಕಾದ್ದಿಲ್ಲ. ಮಾಡುವ ಕಾಯಕವನ್ನು ಗೌರವಿಸಬೇಕು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಂತೃಪ್ತಿಯಿಂದ ಹಾಕುವ ಹೆಜ್ಜೆ ಶೀಘ್ರ ಫಲವನ್ನು ಕೊಡುವಂಥದ್ದಾಗತ್ತೆ.
ಹಾಗೆ ಗಣಪತಿಯ ಆಶೀರ್ವಾದ ಬೇಕು. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಒಂದು ಸಾಧನೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆಯೂ ಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳು ನೀರಲ್ಲಿ ನೆಂದಿರ್ತಕ್ಕಂಥದ್ದಾದರೂ ಸರಿ, ಅಥವಾ ಒಣಗಿರ್ತಕ್ಕಂಥ ಕಡಲೆಕಾಳಾದರೂ ಸರಿ, ಕಡಲೆಕಾಳು ಅದ್ರ ಜೊತೆ ಒಂದಷ್ಟು ಬೆಲ್ಲ, ಇದನ್ನು ಮನೆಯಲ್ಲಿ ಪೂಜೆ ಮಾಡಿ ಹತ್ತಿರದಲ್ಲಿ ಒಂದು ಗಣಪತಿ ಸಾನ್ನಿಧ್ಯಕ್ಕೆ ಕೊಟ್ಟು ಬಂದರೆ ವೃಷಭ ರಾಶಿಯವರು ಮತ್ತಷ್ಟು ಅದೃಷ್ಟವನ್ನು ತಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರಿತು ಹೆಜ್ಜೆಯನ್ನು ಹಾಕುವಂಥ ಗುಣ ನಿಮ್ಮದಾಗತ್ತೆ. ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು, ಗುರುವಿನ ಅನುಗ್ರಹ ಪಡೆಯಬಹುದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗ್ಬೋದು. ಹಾಗೆ ಮಾಡುವ ಯಾವುದೇ ಕಾಯಕವಾದರೂ ಅದನ್ನು ಅರ್ಥೈಸಿಕೊಂಡು ನಡೆಯುವಂತಹ ಯೋಗ ನಿಮ್ಮದಾಗೋದ್ರಿಂದ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ 11 ಗಂಟೆಯಿಂದ 1 ಗಂಟೆ 40 ನಿಮಿಷ, 11ರಿಂದ 1 ಗಂಟೆ 40 ನಿಮಿಷ ಈ ಸಮಯದಲ್ಲಿ ಏನೇ ಕೆಲಸ ಮಾಡಬೇಕಾದರೂ ಮಾಡುವ ಪ್ರತಿಯೊಂದು ಕಾಯಕವನ್ನು ಒಂದನ್ನು 2 ಬಾರಿ ಆಲೋಚನೆ ಮಾಡಿ. ಯಾಕೆಂದರೆ ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅಷ್ಟು ಪರಿಪಕ್ವತೆ ಇರೋದಿಲ್ಲ. ಅದೇ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ 4ರಿಂದ 6 ಗಂಟೆ 45 ನಿಮಿಷ ಈ ಸಮಯದಲ್ಲಿ ತಾವು ಏನಂದುಕೊಂಡ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಹಾಕುವ ಹೆಜ್ಜೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ತುಂಬ ದಿನಗಳ ನಂತರ ಒಂದು ಅದೃಷ್ಟದೇನೆಂದರೆ ಇದು ತಪ್ಪಾಗುವುದಿಲ್ಲ. ಸಾಮಾನ್ಯಕ್ಕೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆಗಿಂದಾಗಲೇ ಸಮಸ್ಯೆಗಳ ಸೆರಮಾಲೆ ನೋಡ್ತಾ ಇರ್ತೀರಿ. ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲೇ ಸಮಸ್ಯೆ, ಉದ್ಯೋಗ ಮಾಡ್ತಕ್ಕಂಥವರು ಉದ್ಯೋಗದಲ್ಲೇ ಏರುಪೇರು ಆಗ್ತಕ್ಕಂಥದ್ದು, ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳೆದುರಾಗ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆ ತಾವು ಏನು ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಗೌರೀಶಂಕರರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 11 ವರ್ಷದ ಒಳಗಿರುವಂಥ ಮಕ್ಕಳಿಗೆ ತಾವು ಏನಾದ್ರು ಒಂದಷ್ಟು ಸಿಹಿ ತಿಂಡಿಯನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಮೇಲಧಿಕಾರಿಗಳು ಏನು ಹೇಳ್ತಾರೋ ಅದನ್ನು ಆಲಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಗುರುಗಳ ಮಾತಿನಂತೆ ನಿಮ್ಮ ಮುಂದೆ ಹೆಜ್ಜೆ ಹಾಕುವಂಥದ್ದು, ಇದೆಲ್ಲವನ್ನು ಸಹಿತ ಸ್ವಲ್ಪ ಸಮಯ ತೆಗೆದುಕೊಂಡ್ರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳಿತನ್ನೇ ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹ, ಸಾಧಿಸುವಂತಹ ಯೋಗ, ಹಾಗೆ ಗುರುವಿನ ಮಾರ್ಗದರ್ಶನ ಪಡಿತಕ್ಕಂತಹ ಯೋಗ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸು ಬಹಳ ತಿಳಿಯಾಗಿ ಸಂತೋಷದಿಂದ ಸಂಭ್ರಮದಿಂದ ಇರ್ತಕ್ಕಂತಹ ಒಳ್ಳೆಯ ಯೋಗಫಲ. ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ತಾವು ಅಂದುಕೊಂಡಿದ್ದ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ತೀನಿ. 12ರ ನಂತರ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಅದೇ 2 ಗಂಟೆ 40 ನಿಮಿಷದ ನಂತರ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದುವಂಥ ಯೋಗಫಲ ಇದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ. ಹಾಗೆ ಮಾಡುವ ಕೆಲಸವನ್ನು ಅರ್ಥೈಸ್ಕೊಂಡು ಮಾಡಿ. ಹಾಗೆ ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರು, ಹೊಸದಾಗಿ ಏನೋ ಕೆಲಸ ಮಾಡಬೇಕು ಅಂತಿರ್ತಕ್ಕಂಥವ್ರಿಗೂ ಬಹಳ ಅದೃಷ್ಟದ ದಿನ. ಹಣಕಾಸನ್ನು ಹೂಡಿಕೆ ಮಾಡಬೇಕು, ಅದರಿಂದ ಏನೋ ಲಾಭ ಗಳಿಸಬೇಕು ಅಂತಕ್ಕಂಥವ್ರಿಗೂ ಅಷ್ಟೇ ಅದೃಷ್ಟ ಫಲ ಇದೆ. ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಹಾಗೆ ಶುಭ ಸಂಧ್ಯಾಕಾಲ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋವಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು ಮಾಡೋದರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ಬೋದು ಸಿಂಹರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳನ್ನು ಏನು ಮಾಡ್ತಿದ್ದೀರೋ, ಯಾವ ಆಲೋಚನೆಯನ್ನು ಮಾಡಿ ಏನೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರೋ ಎಲ್ಲ ಒಂದು ಮಾರ್ಗದಲ್ಲೂ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ನೀವು ಧರಿಸಬೇಕಾಗಿರ್ತಕ್ಕಂಥ ವಸ್ತ್ರ ಯಾವುದೇ ಬಣ್ಣದ ವಸ್ತ್ರವಾದರೂ ಒಂದು ಹಸಿರು ಬಣ್ಣದ ವಸ್ತ್ರವನ್ನು ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಒಂದಷ್ಟು ಗಂಡಾಂತರಗಳು, ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸಾತ್ವಿಕವಾಗಿ ಸಾಧ್ಯವಾದಷ್ಟು ಒಳ್ಳೆಯ ಮನಸ್ಸಿನಿಂದ ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದು ಬಹಳ ಉತ್ತಮ.
ಏನೋ ಕಳ್ಕೊಂಡಿದ್ದೀವೇನೋ ಅಥವಾ ಯಾವುದೋ ಸಮಸ್ಯೆಯಲ್ಲಿದ್ದೀವೇನೋ ಅಥವಾ ಯಾರಾದರೂ ತೊಂದರೆ ಮಾಡ್ತಾರೇನೋ ಎಂಬತಕ್ಕಂಥ ಭಯಭೀತರಾಗಲಿ ಅಥವಾ ಒಂದಿಷ್ಟು ಆತಂಕಕ್ಕೊಳಗಾಗ್ತಕ್ಕಂಥದ್ದಾಗಲಿ ಅಥವಾ ಇಲ್ಲದಂಥ ಸಮಸ್ಯೆಗಳನ್ನು ಹೆಗಲೇರಿಸ್ಕೊಳ್ತಕ್ಕಂಥದ್ದಾಗಲಿ ಅದೆಲ್ಲವನ್ನು ದೂರ ಮಾಡಿ ಹಸನ್ಮುಖಿಯಾಗಿ ನಗನಗ್ತಾ ಇರುವಂಥ ಒಂದು ಪ್ರಯತ್ನವನ್ನು ತಾವು ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿದ್ದು ಒಂದಷ್ಟು ಆಹಾರವನ್ನು ಯಾರಾದರೂ ಬಡಬಗ್ಗರಿಗೆ ವಿನಿಯೋಗ ಮಾಡ್ತಕ್ಕಂಥದ್ದು, ದವಸ ಧಾನ್ಯಗಳನ್ನು ಕೊಡಿಸ್ತಕ್ಕಂಥದ್ದು, ಹಾಗೆ ಓದುವಂಥ ಮಕ್ಕಳಿಗೆ ಒಂದಷ್ಟು ಸಹಾಯ ಮಾಡತಕ್ಕಂಥದ್ದು, ಹಾಗೆ ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗುರುವಿನ ಅನುಗ್ರಹದೊಂದಿಗೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಯಾರು ಯಾವುದೇ ಕೆಲಸ ಮಾಡಬೇಕಾದರೂ ಆ ಮಾಡುವಂಥ ಕಾಯಕ ಎಷ್ಟು ತೂಕವಾಗಿರುತ್ತೆ ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಬೇಕು. ಹಾಗೆ ಇವತ್ತು ದೂರಬಾರ ಪ್ರಯಾಣ ಹೊರಡಬೇಕು ಎಂಬತಕ್ಕಂಥ ಆಸೆ ಆಗ್ಬೋದು. ಆದರೂ ಪ್ರಯಾಣ ಹೊರಡಬೇಕಾದ್ರೆ ಯಾತಕ್ಕಾಗಿ ಹೊರಡಬೇಕು, ಅದರಿಂದ ನಿಮಗೆ ಲಾಭ ಏನಿದೆ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲಿ ಸಿಗುತ್ತಾ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡಿ. ಹಾಗೆ ಇವತ್ತಿನ ದಿವಸ ಮೌನವಾಗಿದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇವತ್ತು ತುಲಾರಾಶಿಯವರಿಗೆ ಸಾಕಷ್ಟು ಇದೆ. ಹಾಗಾಗಿ ಮೌನಂ ಸಮ್ಮತಿ ಲಕ್ಷಣಂ. ತಾವು ಮೌನವಾಗಿರಿ, ಏನು ಕೆಲಸ ಬೇಕಾದ್ರೂ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣ್ಬೋದು. ಕೊಟ್ಟ ಮಾತಿನಂತೆ ನಡ್ಕೊಳ್ಬೋದು. ವ್ಯವಹಾರಗಳನ್ನು ಮತ್ತಷ್ಟು ಮಾಡ್ಬೋದು. ಏನೇ ಆದರೂ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿಯ ದೃಷ್ಟಿಕೋನ ಇದ್ದರೂ ಸಹಿತ ನಿಮ್ಮ ಧರ್ಮ, ನಿಮ್ಮ ಸಂಸ್ಕೃತಿ, ನಿಮ್ಮ ಕೆಲಸ ಕಾರ್ಯಗಳು, ನೀವು ನಂಬಿರ್ತಕ್ಕಂಥ ದೈವ, ಜೊತೆಗೆ ನೀವು ಯಾವುದನ್ನು ಸರ್ವಸ್ವ ಅಂತ ಅಂದ್ಕೊಂಡಿದ್ದೀರೋ ಆಯಾ ಮಾರ್ಗದಲ್ಲಿ ಭಗವತ್ ಸಂಕಲ್ಪ ಇದೆ. ಹಾಗಾಗಿ ಇವತ್ತಿನ ದಿವಸ ಒಂದು ತುಳಸಿ ಗಿಡ ಆಗಿರಲಿ, ಬೇವಿನ ವೃಕ್ಷ ಆಗಿರಲಿ, ಅಥವಾ ಅರ್ಕ ವೃಕ್ಷ ಆಗಿರಲಿ, ಅಥವಾ ಬನ್ನಿ ವೃಕ್ಷ ಆಗಿರಲಿ, ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ಮುಂದೆ ನಡೆದರೆ ಮತ್ತಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆಹಾರದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಿಮಗಿಷ್ಟವಾಗಿರ್ತಕ್ಕಂಥ ಆಹಾರ ಸಿಗದಿರೇ ಇರ್ಬೋದು. ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗ್ಬೋದು. ಇವೆರಡರ ಮಧ್ಯದಲ್ಲಿ ಸಮಸ್ಯೆ ಕಾಣಬಹುದು. ಇದಕ್ಕಾಗಿ ಒಂದು ಪರಿಹಾರ ಅನ್ನೋದಾದರೆ ಒಂದು ಚಿಟಿಕೆ ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು ಗಂಡಾಂತರಗಳಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಡ್ರಿ, ಊರ ಹೆಸರು ಇದು ಬ್ಯಾಡ್ರಿ. ಹಾ, ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಇಲ್ರಿ, ಮಗಳು ಹೋಗಿ ಇವತ್ತು 9 ದಿವಸ ಆತ್ರಿ. ಬಹಳ ಬೇಜಾರಾಗ್ಬಿಟ್ಟತ್ರಿ. ನಮ್ಮ ತಂದೆ ತಾಯಿ ಚಿಂತೆ ಹೆಚ್ಚಿಗೆ ಮಕ್ಕೊಂಬಿಟ್ಟಾರ್ರಿ. ನಮ್ಗೆ ಹಂಗ ಆಗ್ಬಿಟ್ಟತ್ರಿ. ಯಾಕಮ್ಮ, ಏನಾಯ್ತು? ಬೇರೆ ಹುಡುಗನ ಜೊತೆ ಮಗು ಹೇಳ್ರಿ. ಇದು ನಿಮ್ಗೆ ಪ್ರಾರಂಭದಲ್ಲೇ ಗೊತ್ತಾಗ್ಲಿಲ್ವಾ? ಮಕ್ಕಂದಲ್ರಿ, ನಾವು ಬೇಡ ಅಂತ ಹೇಳಿದ್ರಿ. ಅದ ಹುಡುಗನ ಮಾಡಿಕೊಂತಾನೆ ಅಂತಂದ ಹೇಳಿ ಗಂಡ ಮನ್ಯಾಗನ ಇಲ್ಲೇ ಇದ್ದೂರಾಗನ ಹೋಗ್ಯಾಳ್ರಿ. ಅಜ್ಜಮ್ಮ ಮನೆಯಿಂದ ಹೋಗ್ಯಾಳ್ರಿ ಈಕಿ. ಆ ಹುಡುಗ ಏನ್ ಮಾಡ್ತಿದ್ದಾನೆ? ಏನಿಲ್ರಿ, ಕಮ್ತ ಮಾಡ್ತಾನಂತ್ರಿ. ನಮಗೆ ಆ ಹುಡುಗನ್ ಸಹಿತ ನೋಡಿಲ್ರಿ ನಾವು. ಮಗಳು ಏನು ಓದಿದಾಳಮ್ಮ? ಸೆಕೆಂಡ್ PUC ಹೋಗಿ ಬಿಟ್ಟಿಲ್ರಿ. ಅಜ್ಜಮ್ಮನ ಮನೆಗೆ ಇಟ್ಟಿದ್ವಿ ನಾವು. ನೀವು ನೋಡ್ದಂತೆ, ನೀವು ಮಾಡದಂತಲ್ಲಿ ಮಾಡ್ಕೊಂತಾನೆ ಅಂತ ಅಂದು ಇಲ್ಲಿ ಮಠ ನಾವು ಈಗ 3 ತಿಂಗಳಿಂದ ನೀವು ಎಲ್ಲಿ ಮಾಡ್ತೀರಲ್ಲಿ ಮಾಡ್ಕೊಂತಾನೆ ಅಂದು ಅಷ್ಟ್ರ ಕುಟುಂಬ ಚಂದಾಗಿದ್ದು. ಅಷ್ಟ್ರ ಕುಟುಂಬನು ಎಲ್ಲ ಊಟ ಮಾಡಿ ರಾತ್ರಿ 12 1 ಗಂಟೆಗೆ ಹೋಗಿ ಹೇಳ್ರಿ ಅಲ್ಲಿ ಅಜ್ಜಮ್ಮನ ಮನೆಯಿಂದ. ಅಮ್ಮ, ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, ಈ ಫಸ್ಟ್ PU ಮತ್ತು ಸೆಕೆಂಡ್ PU ಫಸ್ಟ್ PU ಮತ್ತು ಸೆಕೆಂಡ್ PUಗಳಲ್ಲಿರ್ತಕ್ಕಂಥವರು ಸಾಕಷ್ಟು ಜನ ಈ ಪ್ರೀತಿ ವಿಶ್ವಾಸಕ್ಕೆ ಬಿದ್ದು ಬಿಡ್ತಾರೆ. ಒಂದು ಹೊಸ ಪ್ರಪಂಚಕ್ಕೆ ಬಿಡ್ತಾರೆ. ಅಲ್ಲಿ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಅವರಿಗೆ ಅವ್ರ ಪರಿಸ್ಥಿತಿ, ಅವ್ರು ಹಾಕೋ ಹೆಜ್ಜೆನಲ್ಲಿ ನಾಳೆ ನನ್ನ ಬದುಕೇನು, ನನಗೆ ಸಮಾಜದಲ್ಲಿ ಸಿಗುವಂಥ ಸ್ಥಾನಮಾನ ಏನು, ಅಥವಾ ನಾನು ಯಾವ ರೀತಿ ನಡ್ಕೊಳ್ಬೇಕಾಗತ್ತೆ, ನಾಳೆ ಬದುಕೇನಿದೆ ಅಂತ ಯಾರಿಗೂ ಚಿಂತನೆ ಇಲ್ಲ.
ಆ ಕ್ಷಣಕ್ಕೆ ಬೇಕಾದಂಥ ಒಂದಷ್ಟು ಮನಸ್ಸು, ನೆಮ್ಮದಿ, ಸುಖ ಇಷ್ಟಕ್ಕೆ ಬದ್ಧರಾಗಿರ್ತಾರೆ. ನೀನು ಆಲೋಚನೆ ಮಾಡೋ ತಾಯಿ. ಬಾಳ ಹಿಂಸೆ ಕೊಟ್ಟಾರಂತ್ರಿ ನಮ್ಮ ತವ್ರ ಮನ್ಯಾಗ. ಅಷ್ಟ ಪ್ರೀತಿಯಿಂದ ನೋಡ್ಕೊಂಡಾರಿ. ಆಕಿ ಹಿಂಸೆ ಆಗ್ಬಿಟ್ಟೈತಿ. ನಾನು ಅದ ಹುಡುಗನ್ನ ಮಾಡ್ಕೊಂತೀನಿ ಅಂತಂದು ಹೋಗ್ಬಿಟ್ಟಲ್ರಿ. ಅವ್ರಿಗೆಲ್ಲರಿಗೆ ಮೋಸ ಮಾಡಿ ಎಲ್ಲರಿಗೂ ಇದು ಮಾಡಿ ನನಗೆ ಹುಷಾರಿಲ್ರಿ. ನನಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗೈತಿ. ಅಂತದ್ ಬಿಟ್ಕೊಂಡು ಎಲ್ಲ ಬಿಟ್ಟು ನಾನು ಎಲ್ಲದನ್ನು ಇದು ಮಾಡ್ಕೊಂಡು ಹೋಗ್ಬಿಟ್ಟಲ್ರಿ. ನಮ್ದು ವಿಚಾರ ಮಾಡಲ್ಲ, ಯಾರನ್ನೂ ನಾನು ಮಾತು ಹೇಳ್ತೀನಿ ಕೇಳಮ್ಮ. ನೀನು ತುಂಬ ಆಲೋಚನೆ ಮಾಡಿ ಮೊದಲೇ ಈ ಥರ ಇದ್ದಾಗ ಇನ್ನಷ್ಟು ಆಲೋಚನೆ ಮಾಡಿದ್ರೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ನೀನು ಹೆಚ್ಚು ಆಲೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ನೋಡು ತಾಯಿ, ನಾವು ನಮ್ಮ ಮನೆ ಮಕ್ಕಳನ್ನು ಹೀಗೇ ಬದುಕಬೇಕು, ನೀವು ಹೀಗಿರಬೇಕು, ಇಷ್ಟು ಸಂತೋಷವಾಗಿ ನಿಮಗೊಂದು ಒಳ್ಳೆ ಬದುಕಿದೆ ಅಂತ ನಾವು ಹೇಳ್ಬೋದು. ಆದರೆ ಕೇಳೋಷ್ಟು ತಾಳ್ಮೆ, ಕೇಳೋಷ್ಟು ಮನಸ್ಥಿತಿ ಕೆಲವರಿಗೆ ಇರೋದಿಲ್ಲ. ಆಮೇಲೆ ಅವರ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ಅಲ್ವಮ್ಮ, ಯಾರನ್ನು ಬಿಟ್ಕೊಡುತ್ತೆ? ಅವರವರು ಮಾಡಿರೋ ಕರ್ಮ, ಪೂರ್ವದ ಕರ್ಮ ಇರುತ್ತಲ್ಲ, ತನ್ನ ಬ್ಯಾಂಕ್ ಅಕೌಂಟಲ್ಲಿರೋದು ತಾನಲ್ದಿರ ಮತ್ತೊಬ್ಬ ಡ್ರಾ ಮಾಡ್ಕೊಳ್ಳಿಕ್ಕಾಗತ್ತಾ? ನೀನು ಹೆದರಬೇಡ. ನೋಡು, ಇಲ್ಲಿ ಧೈರ್ಯ ತಂದ್ಕೊಳ್ಬೇಕು. ನೀವು ಧೈರ್ಯ ತಂದ್ಕೊಂಡು ನಿನ್ನ ತವ್ರ ಮನೆಗೂ ಧೈರ್ಯ ಕೊಡ್ಬೇಕು. ಇವಾಗ ಆಕೆ ಮಗನ ಊಟನೂ ಮಾಡ್ತಾ ಇಲ್ಲ, ಏನಿಲ್ಲ. ಮನೆ ಹೆದರ್ಬೇಡ, ಮನೆ ಎಳಬೇಡಮ್ಮ, ನಾನು ಅದನ್ನೇ ಅಂತ ಹೇಳ್ತೇನ್ರಿ. ಈ ಮಗನಿಗೆ ಏನ್ ಕೊಡ್ಬೇಕು ಅನ್ನೋದು ಮಾಡ್ಕೊಟ್ಬಿಡ್ರಿ, ಮಾಡ್ಕೊಡ್ತೇನೆ ಅಂತ ಅಂತಳ್ರಿ. ಈಕಿ ತಲೆ ಕೆಡ್ಸಿರೋದಾರ ಅಂತ ನಾವು. ಅಲ್ಲ ತಾಯಿ, ಈಗ ನಿಮ್ಮನ್ನ ಮಾತಾಡ್ತಾ ಇದ್ದಾಳ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾ ನಿಮಗೆ? ಇಲ್ಲೇ ಅದಲ್ರಿ. ಅಂದ್ರ ನಮ್ ಕಣ್ಣಿ ಬಿದ್ದಿಲ್ರಿ. ಇಲ್ಲೇ ಇದ್ದೂರಾಗ ನಮ್ ಗಂಡ ಮನ್ಯಾಗ ಅದಲ್ರಿ. ನಮ್ ಗಂಡ ಮನಿ ಊರಾಗ ಅದಲ್ರಿ. ಅದವ್ರ ಹುಡುಗನ್ನ ಮಾಡ್ಕೊಂಡಲ್ರಿ. ಮಾಡ್ಕೊಂಡಲ್ರಿ. ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ನೀವು ಇದನ್ನ ರಂಪ ಮಾಡ್ದಂಗೆಲ್ಲ, ಇದು ಗೊತ್ತಾದಂಗೆಲ್ಲ 4-6 ಜನಕ್ಕೆ ಗೊತ್ತಾಗುತ್ತೆ, 4-6 ಕುಟುಂಬಗಳಿಗೆ ಗೊತ್ತಾಗುತ್ತೆ. ಒಬ್ಬೊಬ್ರು ಆಡ್ತಕ್ಕಂಥ ಮಾತು ನಿನ್ನ ಕೈಲಿ ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ದಿವಸ ಗೋಪ್ಯವಾಗಿದ್ಬಿಡಿ ಅಮ್ಮ. ಯಾರಿಗಾದ್ರೂ ಹಿಂಸೆನೆ. ನೋಡು ತಾಯಿ, ಶಾಸ್ತ್ರಬದ್ಧವಾಗಿ ಮದುವೆ ಮಾಡಿಕೊಟ್ಟ ಮೇಲೆ, ಮದುವೆ ಮಾಡಿಕೊಟ್ಟು ವರ್ಷಗಳಲ್ಲ, ಒಂದು 20 ವರ್ಷ ಆದರೂ ಆ ಮಕ್ಕಳ ತಂದೆ ತಾಯಿ ಹತ್ತಿರದಲ್ಲೇ ಇರ್ತಾರೆ. ಅಂತಹದ್ದು ನಮ್ಮ ಇಷ್ಟ ಇಲ್ದಂಥ ರೀತಿಯಲ್ಲಿ ಅವ್ರ ಮುಂದೆ ನಡೆದಿದ್ದಾರೆ ಅಂದರೆ ಆ ನೋವು ನಮಗಾಗೋದಿಲ್ವಾ? ನೀವು ಧೈರ್ಯ ತಂದ್ಕೊಳ್ಬೇಕು. ಹಾಗೆ ಹೇಳೋದು ನೀವು ನೋಡಿರೋದನ್ನೇ ಮದುವೆ ಆಗ್ತೀನಿ ಅಂತಾರೆ. ಯಾಕೆಂದರೆ ನಾವು ಅದನ್ನು ಮೇಲೆ 2 ಸತಿ 3 ಸತಿ ಜೋರಾಗಿ ಮಾತಾಡಿರ್ತೀವಲ್ವ, ಅದಕ್ಕೆ ಅವ್ರು ನಮಗೆ ಬುದ್ಧಿ ಹೇಳ್ತಾ ನೋಡಿ, ಬುದ್ಧಿವಂತಿಕೆ ಜೀವನ ಇದು. ನಮಗೆ ಬುದ್ಧಿ ಹೇಳಿ ನಿಮ್ಮಂಗೆ ನಡಿತೀವಿ, ನೀವು ಹೇಳ್ದಂಗೆ ನಡ್ಕೊಳ್ತೀವಿ ಅಂತ ಹೇಳ್ತಾ ದಾರಿ ತಪ್ಪು ಹೊರಟೋಗ್ತಾರೆ. ಒಂದು ಕೆಲಸ ಮಾಡು, ನೀನು ಆ ಮಗುವಿನ ಕಣ್ಣರೇಖೆ ಫೋಟೋನ ತೆಗೆದು, ಫೋಟೋ ನಿಮ್ಮ ಹತ್ರ ಇದ್ದರೆ ನಮ್ಮ ವಾಹಿನಿಗೆ ಒಂದು ಫೋಟೋ ಕಳಿಸಮ್ಮ. ಅವಳ ಮನಸ್ಥಿತಿ ಏನು, ಅವಳು ಹೇಗಿದ್ದಾಳೆ, ಅವಳ ಪರಿಸ್ಥಿತಿ ಏನು, ನಾಳೆ ಅವಳು ಬದಲಾವಣೆ ಹಿಂಗಾಗುತ್ತೆ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವಿದ್ಯಾರ್ಥಿನಿಯರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ವಾರದ ಪ್ರಾರಂಭ ಆದ್ದರಿಂದ ಇವತ್ತು ತಾವು ಏನು ಶ್ರಮಿಸ್ತೀರೋ, ಏನನ್ನು ನೀವು ಆಯ್ಕೆ ಮಾಡ್ಕೊಳ್ತೀರೋ, ಅಥವಾ ಯಾವ ವಿದ್ಯಾಭ್ಯಾಸವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು ಅಂತ ಇರ್ತೀರೋ ಅದನ್ನು ಶಾಸ್ತ್ರಬದ್ಧವಾಗಿ ಮಾಡ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ, 12ರಿಂದ 3ರ ಮಧ್ಯದಲ್ಲಿ ತಾವು ಏನು ಚಿಂತನೆ ಮಾಡ್ತಿದ್ದೀರೋ, ಯಾವ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಅದೃಷ್ಟವನ್ನು ಗಳಿಸಬೇಕು ಅಂತಿದ್ದೀರೋ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ಬೋದು. ಮನಸ್ಸು ನೆಮ್ಮದಿಯಿಲ್ಲದಂಥ ರೀತಿ ಆಗ್ಬೋದು. ಅಧಿಕವಾದಂಥ ಚಂಚಲತೆ ಆಗ್ಬೋದು. ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಬೆಲ್ಲ ಮತ್ತು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಅಥವಾ ನಿಮ್ಮ ಕುಲದೇವರ ಅನುಗ್ರಹ, ಅದರಲ್ಲೂ ವೆಂಕಟೇಶೋ ವಾಸುದೇವೋ ಪದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತರೇವಚ, ಹೀಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣುವಿನ ಆರೋಗ್ಯ, ವಿಷ್ಣುವಿನ ಒಂದು ಆಶೀರ್ವಾದವನ್ನು ಪಡೆಯೋದರಿಂದ ಸಾಕಷ್ಟು ವಿಶೇಷವಾದ ಫಲವೇ. ಹಾಗಾಗಿ ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ ಅಲ್ಲಿ ಒಂದಷ್ಟು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು, ಅಥವಾ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಷ್ಟು ಸಿಹಿ ಪದಾರ್ಥವನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದನ್ನು ಮಾಡೋದರಿಂದ ಮಕರ ರಾಶಿಯವರಿಗೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳೇ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ ಇರಬೇಕು. ಯಾರಿಗಾದರೂ ಏನಾದರೂ ಹಣಕಾಸನ್ನು ಕೊಟ್ಟರೆ
ಅಥವಾ ಯಾವುದಾದ್ರು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರ ಕೈಯಲ್ಲಿ ಕೊಟ್ಟರೆ ಅದು ಎಷ್ಟು ಮಾತ್ರ ಜವಾಬ್ದಾರಿ ನಿಮಗೆ ಸಿಗುತ್ತೋ ಅಥವಾ ಪುನಃ ನಿಮ್ಮ ಕೈ ಸೇರುತ್ತೋ ಇಲ್ವೋ ಅದರ ಬಗ್ಗೆ ಜಾಗೃತರಾಗಿರಿ. ಆದರೆ ಎಷ್ಟೇ ಕೆಲಸ ಮಾಡಬೇಕಾದರೂ ಯಾವುದನ್ನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಯೋಗಫಲ ನಿಮಗೆ ಸಿಗಬೇಕಾದರೂ ಇವತ್ತಿನ ದಿವಸ ನೀವು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಯನ್ನು ದೂರ ಮಾಡಿಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದು ಬೇವಿನ ವೃಕ್ಷ ಅಥವಾ ಒಂದು ಬನ್ನಿ ವೃಕ್ಷ, ಬನ್ನಿ ಅಥವಾ ಬೇವು ಇಂತಹ ಕಡೆ ಒಂದು ದೀಪನ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಕಪ್ಪು ಬಣ್ಣದ ಶ್ವಾನಿಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನಿಕೆ ಒಂದಷ್ಟು ಏನಾರು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮದಾಗಬಹುದು. ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಗೊಂದು ಕುಂಕುಮಾರ್ಚನೆ ಆಗಿರಲಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಒಂದು ದೇವರ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ತಾವು ಹಣೆಗಚ್ಕೊಂಡು ಮತ್ತೊಬ್ಬರಿಗೆ ಒಂದಷ್ಟು ಸಿಹಿಯನ್ನು ಹಂಚ್ತಕ್ಕಂಥದ್ದು ಮಾಡೋದ್ರಿಂದ ಒಂದಿಷ್ಟು ಲಾಭವನ್ನು ಗಳಿಸ್ಬೋದು. ಆದರೆ ವಿದ್ಯಾರ್ಥಿಗಳು ಮಾತ್ರ ಇವತ್ತು ನೀವು ಎಷ್ಟು ಶ್ರಮಿಸ್ತೀರೋ ಅಷ್ಟು ಒಳ್ಳೆಯ ಫಲವಿದೆ. ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗಬೇಕಾದರೂ ನೀವು ಶ್ರಮಿಸಿ ಓದೋದ್ರಿಂದ, ಒಳ್ಳೆಯ ಜ್ಞಾನವನ್ನು ಪಡೆಯೋದ್ರಿಂದ, ಹಾಗೆ ಒಂದಷ್ಟು ದಾನ ಧರ್ಮದ ಬಗ್ಗೆ ಮುಂದಾಗೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ರಾಶಿಫಲದಲ್ಲಿ ವ್ಯವಹಾರಗಳನ್ನು ಮಾಡಬೇಕಾದಂಥ ಸಮಯ ಮಧ್ಯಾಹ್ನ 1 ಗಂಟೆಯಿಂದ 4:20, 1 ರಿಂದ 4:20 ಮಧ್ಯದಲ್ಲಿ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ. ನಮಸ್ತೆ. ನಾವು ಊರ ಹೆಸರು ಬೇಡ ಗುರುಜಿ. ಆಯ್ತು, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯವ್ರ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಗುರುಜಿ, ಮತ್ತು ವ್ಯಾಪಾರ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಹೇಳಮ್ಮ. ನಮ್ಮ ಮನೆಯವ್ರ ಸ್ಲೀಪರ್ ವ್ಯಾಪಾರ ಮಾಡ್ತಾರ್ರಿ ಗುರುಜಿ. ಅದು ಸ್ವಲ್ಪ ವ್ಯಾಪಾರನಾಗ ಸ್ವಲ್ಪ ಬಾಳ ತೊಂದ್ರೆ ಆಗ್ಬರ್ತೈತ್ರಿ ಗುರುಜಿ. ಅಂದ್ರ ಅಕ್ಕಪಕ್ಕದವ್ರು ಸ್ವಲ್ಪ ಗಿರಾಕ ಹಿಂಗ್ ಬರಬಾರ್ದು ನಮ್ಮ ಕಡೆ ಆ ತರ ನೋಡ್ಕೊತಾರ್ರಿ. ಚಿಂತೆ ಮಾಡಬೇಡಿ. ಅವ್ರ ನಕ್ಷತ್ರ ಗೊತ್ತಮ್ಮ ಮನೆಯವ್ರದ್ದು? ನಮ್ಮ ಮನೆಯವ್ರು ಇದಾರ ಗುರುಜಿ, ಕೊಡ್ತೇನೆ. ಕೊಡಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಆರಾಮದೇವ್ರಿ. ಹೇಗೆ ನಡೀತಿದೆ ವ್ಯಾಪಾರ ವ್ಯವಹಾರಗಳೆಲ್ಲ? ವ್ಯಾಪಾರ ಐತ್ರಿ ಗುರುಜಿ, ಒಂದೊಂದ್ಸಲ ಭಾಳ ಕೈ ಕೊಡ್ತೈತ್ರಿ. ಒಂದು ಕೆಲಸ ಮಾಡಿ, ಕರೆಕ್ಟಾಗಿ ಸಮಸ್ಯೆನೂ ಭಾಳ ಐತ್ರಿ. ನಿಮ್ಮ ಸ್ವರತರಂಗ ಪ್ರಕಾರ ಕರೆಕ್ಟಾಗಿ 18 ದಿವಸ ಪ್ರತಿ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊಳ್ಳಿ. 1 ಚಿಟಿಕೆ ಬಿಳಿ ಸಾಸಿವೆ, 1 ಚಿಟಿಕೆ ಮರಳ ಮಾತಂಗಿ, ಸ್ವಲ್ಪ ಅರಿಶಿನ ಪುಡಿ, ಈ 3 ಮಿಶ್ರಣ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ. ಮನೆಯಿಂದ ಆಚೆಗೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು, ಅರಿಶಿನ ಪುಡಿ ಮೇಲೆ 1 ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡ್ಕೊಳ್ಳಿ. ನಿಮ್ಮ ಮನೆ ಮುಂದೆ ಯಾವುದೇ ಗಿಡ ಮರಗಳಿದ್ದರೂ ಆ ಗಿಡ ಮರಗಳ ಎಲೆ ಮೇಲೆ ಈ ಅರಿಶಿಣದ ಮುದ್ದೆಯನ್ನಿಟ್ಟು ನೀವು ಮನೆಯಿಂದ ಆಚೆಗೆ ಹೊರಡಿ, ಅಂದರೆ ನಿಮ್ಮ ಕೆಲಸಕ್ಕೆ ನೀವು ಹೊರಡಿ. ಪುನಃ ಸಂಜೆ ಬಂದ ಮೇಲೆ ಯಾವ ಗಿಡಕ್ಕೆ ಅರಿಶಿಣದ ಮುದ್ದೆಯನ್ನಿಟ್ಟಿರ್ತೀರೋ ಆ ಗಿಡವನ್ನು ನೋಡಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ. ಇದನ್ನು ಕರೆಕ್ಟಾಗಿ 16 ದಿವಸ ಅಥವಾ 15 ದಿವಸ ಮಾಡಿ. ಇದನ್ನು 16 ದಿವಸ ನೀವು ಮಾಡ್ತಾ ಮುಂದೆ ನಡೆದ್ರೆ ನಿಮ್ಮೊಳಗಿರುವಂಥ, ನಿಮ್ಮ ಪರಿಸರದಲ್ಲಿರುವಂಥ ಅಥವಾ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ತೊಂದರೆ ತಾಪತ್ರೆಗಳು ದೂರ ಆಗಿ ನಿಮಗೊಂದು ಒಳ್ಳೆಯ ಯಶಸ್ಸು ಸಿದ್ಧಿ ಆಗುತ್ತೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದಾಗತ್ತೆ. ಹಾಗೆ 2 ಹುಣ್ಣಿಮೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಜೇನುತುಪ್ಪ ಕಬ್ಬಿನ ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ. ಜೇನುತುಪ್ಪ ಕಬ್ಬಿನ ಹಾಲು
ಇಷ್ಟು ಮಾತ್ರ ಮಾಡಿ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹಾ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅಮ್ಮ, ತಾವು ಕರೆ ಮಾಡ್ತಾ ಇರ್ತಕ್ಕಂಥ ಜಾಗ ಎಲ್ಲಿಂದ? ನಾವು ನಮ್ದು ಹಾಸನ ಜಿಲ್ಲೆ, ಹಾ ಹಾ, ಬಹಳ ಸಂತೋಷ. ಅರಸೀಕೆರೆ ತಾಲೂಕು ಬಾಣಾವರ ಹೋಬಳಿ RS ದೊಡ್ಡೇನಹಳ್ಳಿ ಅಂತ. ಆಯ್ತು ತಾಯಿ. ಅಮ್ಮ, ತಮ್ಮ ಹೆಸರು? ಹೆಸರು ಶೀಲಾವತಿ ಅಂತ. ಆಯ್ತು, ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ನಮ್ಮ ರಾಕೇಶ ಅಂತ ನಮ್ಮ ಮಗನ ಮದುವೆ ಮಾಡಕ್ಕೆ ಹೊರಟಿದೆ ಸ್ವಾಮಿ. ಎಲ್ಲೂ ಹೆಣ್ಣು ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಅವನು ಪರಿಸರ ಹೆಂಗಿತ್ತು ಅಂತ ಕೇಳೋಣ ಅಂತ, ಮದುವೆ ಹೋಯ್ತೋ ಹೆಂಗೋ ಅಂತ. ಆಗ್ಲಿ ತಾಯಿ. ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ. ಅವನು ಬೆಂಗಳೂರಲ್ಲಿ ಸ್ವಾಮಿ ಮಗ. ಅಮ್ಮ, ಆತನ ನಕ್ಷತ್ರ ಗೊತ್ತಾ? ನಕ್ಷತ್ರ ಒಂದು ತುಲಾ ರಾಶಿ ಬರುತ್ತೋ, ನಕ್ಷತ್ರ ಗೊತ್ತಿಲ್ಲ ಸ್ವಾಮಿ. ರಾಕೇಶ್ ಅಂತ ಒಟ್ಕನ ಹೆಸರು. ರಾಕೇಶ್, ಚಿತ್ತಾ ನಕ್ಷತ್ರ, ತುಲಾರಾಶಿನಾ? ಹಾ ತುಲಾರಾಶಿಯವರಿಗೆ ಈಗ ಚಂದ್ರ ಮತ್ತು ಗುರು ಚೆನ್ನಾಗಿದ್ದಾರೆ. ಇನ್ನೊಂದು 3 ತಿಂಗಳು ಕಾಯಿರಿ. ಮುಂದಿನ 3 ತಿಂಗಳಲ್ಲಿ ಸ್ವಲ್ಪ ಬದಲಾವಣೆ ಇದೆ. 3 ತಿಂಗಳಲ್ಲಿ ಆಗುವಂತಹ ಬದಲಾವಣೆಯಲ್ಲಿ ಆತನ ಜೀವನದಲ್ಲಿ ಒಳ್ಳೆ ಭವಿಷ್ಯತ್ತಿದೆ. ಆದರೆ ಈಗ ಪ್ರಸ್ತುತ ಆತ ಯಾರ ಮಾತು ಕೇಳೋ ಮಟ್ಟದಲ್ಲಿ ಇಲ್ಲ. ಅವನ ಮನಸ್ಸು ಏನಂದ್ರೆ ಅವನಿಗೆ ಸರಿ ಅನ್ಸಿದ್ದಷ್ಟೇ ಮಾಡ್ತಾ ಇರ್ತಾನೆ. ನೀವು ನೋಡಿಸಿದ್ರು ಸಹಿತ ಅದು ನನಗೆ ಇಷ್ಟ ಇಲ್ಲ ಅಂತಾನೆ, ಅಥವಾ ನನಗೆ ಬೇಡ ಅಂತ ಹೇಳ್ತಿರ್ತಾನೆ. ಈಗ ಟೈಮ್ ಆಗಿರೋದ್ರಿಂದ ಇನ್ನೊಂದು 3 ತಿಂಗಳು ಕಳೆದ್ರೆ ಆಗ ಆತನ ಜಾತಕದಲ್ಲಿ ಗುರುಬಲ ಬರುತ್ತೆ. ಆತ ಈ ಸತಿ ಬೆಂಗಳೂರಿಂದ ನಿಮ್ಮ ಮನೆಗೆ ಬಂದ ಮೇಲೆ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ನವಗ್ರಹ ದೇವಸ್ಥಾನ ಇದ್ದರೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಸ್ಕೊಂಡು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಪೂಜೆ ಮಾಡಿಸಿ. ಅಲ್ಲಿಂದ 4 ದಿವಸ ಎಲ್ಲಾದರೂ ಒಂದು ಕಡೆ ಗೋವು ನೋಡ್ಬಿಟ್ಟು ಆ ಗೋವಿಗೆ 4 ದಿವಸನೂ ಗೋಗ್ರಾಸ ಕೂಡ ಕೇಳಿ. 4 ದಿವಸ ಹಸುಗೊಂದಿಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕೊಟ್ಟು ಒಂದು ಪ್ರಾರ್ಥನೆ ಮಾಡಲಿ. ಅದಾದ್ಮೇಲೆ 5ನೇ ದಿವಸ ಹರಿಯೋ ನೀರೆಲ್ಲನ ಇದ್ದರೆ ಹರಿಯೋ ನೀರಲ್ಲಿ ಸ್ನಾನ ಮಾಡಿಕೊಂಡು ಒಂದು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಆತನ ಜಾತಕದಲ್ಲಿರೋ ದೋಷ ದೂರ ಆಗುತ್ತೆ. ವಿವಾಹ ಬಹಳ ಬೇಗ ಆಗುತ್ತೆ. ಒಳ್ಳೆಯದಾಗಲಿ. ಗಣಾನಾಂತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಿಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಕೈಲಾಸದಿಂದ ದರಗಿಳಿದು ಪಂಚಮುಖಗಳಲ್ಲಿ ದರ್ಶನವನ್ನು ಕೊಡ್ತಿರ್ತಕ್ಕಂಥ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣಿಯೇ ನಮೋ ನಮಃ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಪ್ರಭುಗಳೇ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಸಾಂಬ ಸದಾಶಿವರಿಗೆ ಅಭಿಷೇಕ, ಜೊತೆಗೆ ಸ್ವಾಮಿಗೆ ನಡೀತಕ್ಕಂಥ ತ್ರಯಂಬಕೇಶ್ವರನಿಗೆ ನಡೀತಿರ್ತಕ್ಕಂಥ ಈ ರುದ್ರಹವನ ಎಲ್ಲವನ್ನು ದರ್ಶನ ಮಾಡ್ತಿದ್ದೀರಿ. ಮೋಕ್ಷವನ್ನು ಕರುಣಿಸ್ತಕ್ಕಂತಹ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಇಂತಹ ಅದ್ಭುತವಾದಂತಹ ವಿಶೇಷವಾದ ಪೂಜಾನುಷ್ಠಾನವನ್ನು ದರ್ಶನ ಮಾಡ್ತಿದ್ದೀರಿ. ಹರೇ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥದ್ದಾಗಲಿ, ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳುವಂಥದ್ದಾಗಲಿ, ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಾಗಲಿ. ಸಾಂಬ ಸದಾಶಿವನ ಅನುಗ್ರಹ ಸದಾ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ. ಏನೇ ಆದರೂ ಈ ಪುಣ್ಯಕ್ಷೇತ್ರದ ದರ್ಶನ ನಮ್ಮ ಶ್ರೀಧರಿಂದ ಇವತ್ತು ಇಂತಹ ಅದ್ಭುತವಾದಂಥ ಕಾಯಕವನ್ನು ನಾವು ನಡೆಸ್ತಾ ಇದ್ದೇವೆ. ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಪಶುಪತಿನಾಥನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಎಂಬತಕ್ಕಂಥ ಒಂದೇ ಮಹತ್ತರವಾಗಿರ್ತಕ್ಕಂಥ ಈ ಚಿಂತನೆಯಿಂದ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸ್ವರ್ಣಾಂಕಿತವಾಗಿರ್ತಕ್ಕಂತಹ ಬಂಗಾರದ ಅರಮನೆ ಅಂದರೂ ಇದು ತಪ್ಪಾಗಲಾರದು. ಯಾಕೆಂದರೆ ಈ ಕಾಠ್ಮಂಡು ಅಥವಾ ಪಶುಪತಿನಾಥ್ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಸಾನ್ನಿಧ್ಯ ಇದು ಲಕ್ಷ್ಮಿಯ ಸಾನ್ನಿಧ್ಯ ಅಂತಲೂ ಹೇಳ್ತಾರೆ. ಅಂತಹ ಪರಮ ಪವಿತ್ರವಾಗಿರುವಂಥ ಸಾನ್ನಿಧ್ಯದಲ್ಲಿ ತಾಯಿ ಲಕ್ಷ್ಮಿಯನ್ನೂ ಪ್ರಾರ್ಥನೆ ಮಾಡೋಣ. ಅದಕ್ಕೆ ಪ್ರತಿಯಾಗಿ ಮೇರು ಚಕ್ರದಂತಿರ್ತಕ್ಕಂಥ ಶ್ರೀಚಕ್ರ ಉಪಾಸನೆಗೆ ವಿಶೇಷವಾದಂತಹ ದೇವಾಲಯವೂ ಅಲ್ಲಿದೆ. ಹರಿಂಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ರದಾಣಿಂಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪುಸ್ತಕವಾಸನಂ ಕುಶಿತರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಾಂ ಶ್ರೀಚಕ್ರ ಸಂಚಾರಿಣಿಂ. ಓಂ ಜಾತವೇದಸೇ ಸುನವಾಂ ಸೋಮರಾತೀತೋ ನಿದಹಾದಿವೇದಾಃ ಸನಪಶುದ್ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾಬ್ದಗ್ನಿಃ. ಓಂ ಗಣಾನಾಂ ಸ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ
ಶಿವ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಆರಾಧನೆಯನ್ನು ದರ್ಶನ ಮಾಡ್ಕೊಳ್ತಾ ಇದ್ದೀರಿ. ದರ್ಶನ ಮಾಡುವ ಕಾಲದಲ್ಲೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವ ಮಂತ್ರವನ್ನು ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ ಆದಷ್ಟು ಬೇಗ ತಾವೂ ಸಹಿತ ಪಶುಪತಿನಾಥಿಗೆ ಬಂದು ವಿಶೇಷವಾಗಿ ಸ್ವಾಮಿಯ ದರ್ಶನ ಮಾಡುವಂಥ ಸೌಭಾಗ್ಯ ನಿಮಗೆ ಸಿಗಲಿ. ಪಶುಪತಿನಾಥಲ್ಲಿ ಬೃಹತ್ ಮಟ್ಟದ ಒಂದು ನಂದಿ ಇದೆ. ಆ ನಂದಿಯನ್ನು ದರ್ಶನ ಮಾಡೋದೇ ಭಾಳ ವಿಶೇಷ ಅಂತ ಹೇಳ್ತಾರೆ. ಅದರಲ್ಲೂ ಇಲ್ಲಿರ್ತಕ್ಕಂಥ ಪಶುಪತಿನಾಥನ ಆ ನಂದಿ ಅಷ್ಟು ಬೃಹತ್ ಮಟ್ಟದ ನಂದಿ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು? ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ನಾನು ನಂತರ ತಿಳಿಸ್ತೇನೆ. ಆದರೆ ಸಂಕಲ್ಪ ಮಾಡೋಣ, ಗಣಪತಿಯನ್ನು ಆರಾಧನೆ ಮಾಡೋಣ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆಯಿಂದ ಎಲ್ಲವೂ ಪ್ರಾರಂಭ ಆಗಬೇಕು. ಓಂ ಗಂ ಗಣಪತೇ ನಮಃ, 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 ಓಂ ಗಂ ಗಣಪತೇ ನಮಃ. ಶಿವ ಸಾನ್ನಿಧ್ಯದ ಅನುಷ್ಠಾನ ಮಾಡೋದ್ರಿಂದ ಸಾಕಷ್ಟು ಪರಿಹಾರಗಳು ಸಿಗುತ್ತೆ ಎಂಬತಕ್ಕಂಥದ್ದು ಚಿಂತನೆ ನನ್ನ ಆತ್ಮೀಯರಾದಂತಹ ಶ್ರೀಧರ್ ಅವರು. ಹಾಗಾಗಿ ಅವರು ಈ ಒಂದು ವಿಚಾರವಾಗಿ ಪಶುಪತಿನಾಥಿಗೆ ಬರಬೇಕು, ಇಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಪೂಜೆಯನ್ನು ಮಾಡಬೇಕು ಅಂತ ಅವರು ಮಾಡಿದಂಥ ಆ ಸಂಕಲ್ಪ ಇವತ್ತು ಪರಿಪೂರ್ತಿ ಆಗ್ತಾ ಇದೆ. ಆ ಸಂಕಲ್ಪವನ್ನು ಹೊತ್ತು ಬಂದಂತಹ ನಮಗೆ ಭಗವಂತನ ದರ್ಶನವು ಜೊತೆಗೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ವಿಶೇಷತೆಯನ್ನು ನಾವು ನೋಡುವಂಥದ್ದಾಯಿತು. ಏನೇ ಆದರೂ ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಸಂಕಲ್ಪ, ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಚಿಂತನೆ ಅದು ಯಾವತ್ತೂ ಫಲಿಸುವಂಥದ್ರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಹಾಗಾಗಿ ಶಿವಧ್ಯಾನವನ್ನು ಮಾಡುವಂಥ ಈ ಶುಭಗಳಿಗೆ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ.
ಸ್ವಾಮಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಶಿವ ತನ್ನ ಅರ್ಧಾಂಗಿಯೊಂದಿಗೆ ಕೂತು ಆನಂದದಿಂದ ಇರುವಂತಹ ಕಾಲ. ಆಗ ತನ್ನ ಅರ್ಧಾಂಗಿಯಾದಂಥ ತಾಯಿ ಪಾರ್ವತಿದೇವಿ ಹೇಳ್ತಾಳೆ, ಸ್ವಾಮಿ ಒಮ್ಮೆಯಾದರೂ ನನ್ನ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಕರ್ಕೊಂಡೋಗಲಿಲ್ಲ, ಒಂದು ರಮಣೀಯವಾದಂಥ ಸ್ಥಳಕ್ಕೆ ಕರ್ಕೊಂಡೋಗಲಿಲ್ಲ. ನಮ್ಮಿಬ್ಬರ ದಾಂಪತ್ಯ ನಾವು ಇಷ್ಟು ದಿವಸ ಆದರೂ ಸಹಿತ ನಮ್ಮನ್ನು ಯಾವುದಾದ್ರು ಒಂದು ಒಳ್ಳೆಯ ಪುಣ್ಯಕ್ಷೇತ್ರಕ್ಕೋ ಅಥವಾ ಒಂದು ಚೆನ್ನಾಗಿರ್ತಕ್ಕಂಥ ಪರಿಸರಕ್ಕೋ ಒಂದು ಒಳ್ಳೆಯ ಪ್ರಕೃತಿಯ ಮಡಿಲಿಗೋ ನಾನು ಕರ್ಕೊಂಡು ಹೋಗಲಿಲ್ವಲ್ಲ ಅಂದಾಗ, ನಡಿ ಹೋಗೋಣ ಅಂಥೇಳಿ ಆ ರಮಣೀಯವಾದಂಥ ಸುಂದರವಾದಂಥ ಸುತ್ತ ಹಿಮದ ಬೆಟ್ಟಗಳಿರ್ತಕ್ಕಂಥ ಬೆಟ್ಟದ ಸಾಲುಗಳ ಮಧ್ಯದಲ್ಲಿರ್ತಕ್ಕಂಥ ಹಚ್ಚ ಹಸಿರಿರ್ತಕ್ಕಂಥ ಆ ಸಾನ್ನಿಧ್ಯಕ್ಕೆ ಶಿವಪಾರ್ವತಿಯರು ಬರ್ತಾರೆ. ಆದರೆ ಬಂದು ಅವರು ವಿಹರಿಸುವಾಗ ಓಡಾಡುವಾಗ ಯಾರ ಕಣ್ಣು ಬೀಳಬಾರ್ದಲ್ಲ, ಅದಕ್ಕಾಗಿ ಏನು ಮಾಡ್ತಾರೆ, 2 ಜಿಂಕೆಗಳಾಗ್ತಾರೆ. 2 ಜಿಂಕೆಗಳಾಗಿ ಓಡಾಡುವಂತಹ ಕಾಲ ಆನಂದದಿಂದ ಅಲ್ಲೇ ಮೈಮರಿತಾರೆ. ಮೈಮರೆತಾಗ ಶಿವ ತನ್ನ ಕಾಯಕವಾದರೂ ಏನು, ಪ್ರತಿನಿತ್ಯ ಅನ್ನ ಆಹಾರವನ್ನು ಉಣಬಡಿಸಬೇಕು. ಜಲಚರಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ, ಮನುಷ್ಯರಿಗಾಗಲಿ ಎಲ್ಲರಿಗೂ ಅನ್ನವನ್ನು ಕೊಡುವನು ಸಾಂಬ ಸದಾಶಿವ. ಆ ಶಿವ ನಿತ್ಯ ಅನ್ನ ಆಹಾರವನ್ನು ಕೊಡಬೇಕಾದಂಥವನು ಎಲ್ಲೋ ತನ್ನ ಕಾಯಕವನ್ನು ಮರಿತಾನೆ ಅಂತ ಬ್ರಹ್ಮ ಮತ್ತು ವಿಷ್ಣು ಮತ್ತು ಇರತಕ್ಕಂಥ ಎಲ್ಲ ದೈವಗಣಗಳು ಒಂದು ಕಡೆ ಸೇರಿ ಮಾತಾಡ್ತಾರೆ. ಶಿವ ತನ್ನ ಅರ್ಧಾಂಗಿಯೊಂದಿಗೆ ಈ ಭೂಲೋಕದಲ್ಲಿ ಸ್ವರ್ಗದಂತಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ತಾನು ಹೋಗಿ ವಿಹರಿಸ್ತಿದ್ದಾರಲ್ಲ, ತನ್ನ ಕಾಯಕವನ್ನು ಮರೆತು ಬಿಟ್ಟರೆ ಗತಿ ಏನು ಅಂತ ಚಿಂತನೆ ಶುರುವಾಗುತ್ತೆ. ಆಗ ಎಲ್ಲಿದ್ದಾರೆ ಶಿವ ಪಾರ್ವತಿರು ಅಂತ ಹುಡುಕಿ ಬರ್ತಾರೆ ದೇವತೆಗಳೆಲ್ಲ. ಹುಡುಕಿ ಬರುವಾಗ ಜಿಂಕೆಗಳಾಗಿ ಓಡಾಡ್ತಿರ್ತಕ್ಕಂಥ ಆ ಪ್ರಾಂತ್ಯದಲ್ಲಿ ನೋಡಿ ಒಂದು ಜಿಂಕೆಯನ್ನು ಅವರು ಆ ಜಿಂಕೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಕೊಂಬಿನ ಭಾಗವನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತಾರೆ. ಯಾವಾಗ ಗಟ್ಟಿಯಾಗಿ ಜಿಂಕೆಯ ಕೊಂಬಿನ ಭಾಗವನ್ನು ಹಿಡಿತಾರೋ ಆ ಜಿಂಕೆಯ ಕೊಂಬು ಕಟ್ಟಾಗಿ ಅಲ್ಲಿ ಬೀಳುತ್ತೆ. ಯಾವ ಸ್ಥಳದಲ್ಲಿ ಇವತ್ತಿನ ದಿವಸ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣ್ಯೇನು ನಮಃ ಅಂದರೆ 5 ಮುಖಗಳುಳ್ಳಂಥ, ಅದರಲ್ಲಿ 4 ಮುಖಗಳು ಕಾಣುವಂಥ ಅದ್ಭುತವಾದಂಥ ಶಿವಲಿಂಗ ಇದೆಯೋ ಅದೇ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಆ ಜಿಂಕೆಯ ಕೊಂಬು ಬಿದ್ದಂಥ ಸ್ಥಳ ಅಂತ ಹೇಳ್ತಾರೆ. ಇವತ್ತು ಆ ಜಿಂಕೆಯ ಕೊಂಬು ಬಿದ್ದಂಥ ಸ್ಥಳವೇ ಇವತ್ತು ಪಶುಪತಿನಾಥನ ಸಾನ್ನಿಧ್ಯ. ಆ ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಯಾವಾಗಲೇ ಸಾನ್ನಿಧ್ಯ ಬಿದ್ದು ಅಲ್ಲೊಂದು ವಿಶೇಷವಾದಂಥ ಲಿಂಗೋದ್ಭವ ಆಗುತ್ತೋ, 4 ಮುಖಗಳುಳ್ಳಂಥ ಊರ್ಧ್ವ ಮುಖ ಇದ್ರೂ ಸಹಿತ ಕಾಣದಂಥ ರೀತಿಯಲ್ಲಿ ಅಲ್ಲಿ ಶಿವಲಿಂಗೋದ್ಭವ ಆಗುತ್ತೆ. ಆ ಶಿವಲಿಂಗ ಉದ್ಭವ ಆಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಸುಂದರವಾದಂಥ ಕಾಷ್ಠದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಸುಂದರವಾದ ಆಲಯ ಆಗುತ್ತೆ. ಕಾಷ್ಠ ಅಂದರೆ ಕಟ್ಟಿಗೆ ಅಂತ. ಕಾಷ್ಠದಿಂದ ನಿರ್ಮಿತವಾಗಿರ್ತಕ್ಕಂತಹ ಆಲಯದಲ್ಲಿ ಮೊದಲು ಕೂತ್ಕೊಳ್ಳೋದು ಯಾರು? ಲಕ್ಷ್ಮಿನೇ ಕೂತ್ಕೊಳ್ಳೋದು. ಹಾಗಾಗಿ ಅದು ಲಕ್ಷ್ಮಿಯ ಸಾನ್ನಿಧ್ಯ ಅಂತಲೂ ಹೇಳ್ತಾರೆ. ಲಕ್ಷ್ಮಿಯ ಸಾನ್ನಿಧ್ಯವೂ ಹೌದು, ಕಾಷ್ಠ ಆಲಯವೂ ಹೌದು, ಹಾಗೆ ಸಾಂಬ ಸದಾಶಿವ ಇಂದಿಗೂ ನೆಲೆಸಿರುವಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವೂ ಹೌದು. ಎಷ್ಟೋ ಜನ ಸಾಧು ಸಂತರು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ತಮ್ಮ ಕಡೆಯ ದಿನದ ಅವಸಾನ ಕಾಲವನ್ನು ತಾವು ಅಲ್ಲೇ ಕಳೆದು ತನ್ನ ಜೀವವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಆ ದೇಹವನ್ನು ಅಲ್ಲೇ ತಾವು ಅಂತ್ಯಗೊಳಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಬಂದಿರುವಂಥ ವೃದ್ಧರು ಸಾಕಷ್ಟು ಜನ ಕಣ್ಣು ಕಾಣ್ತಾರೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನ್ಯಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನಲ್ಲಿರ್ತಕ್ಕಂಥ ವೈಷ್ಣತೆ ವಿಶೇಷತೆ ಬಂದು 4 ಮುಖಗಳಿರ್ತಕ್ಕಂಥದ್ದು, 5 ಮುಖ, ಒಂದು ಊರ್ಧ್ವ ಮುಖ ಕಣ್ಣಿಗೆ ಕಾಣದ್ದು.
ಆದರೆ 4 ಮುಖಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣಿ ನಮೋ ನಮಃ. ಹೀಗೆ 4 ಮುಖಗಳುಳ್ಳಂತಹ ಸಾಂಬ ಸದಾಶಿವನ ಪ್ರಾರ್ಥನೆ. ಅಂತಹದ್ರಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿ ತಾವೀಗೇನು ನೋಡ್ತಿದ್ರೋ ಇದೇ ಪ್ರಕಾರ 4 ಮುಖಗಳು ಸ್ವಾಮಿಯ ಗರ್ಭಗುಡಿಯಲ್ಲಿರ್ತಕ್ಕಂಥದ್ದು. ಗರ್ಭಗುಡಿಯಲ್ಲಿ ಈಗಷ್ಟೇ ಅಭಿಷೇಕ ದರ್ಶನ, ಅಲ್ಲಿಂದ ಕೊಟ್ಟಂಥ ಮಹಾಪ್ರಸಾದ, ಯಥೇಚ್ಛವಾದಂತಹ ರುದ್ರಾಕ್ಷಿ ಸರಗಳು, ಇದು ಸ್ವಾಮಿಯ ಮೈ ಮೇಲೆ ಹಾಕಿರ್ತಕ್ಕಂತಹ ಅಲಂಕಾರದ ಗರಿಕೆಯ ಸರ, ಇದೆಲ್ಲವೂ ಸಹಿತ ಅದೃಷ್ಟ ಹೇಗೆ ಅಂದರೆ ನಮ್ಮ ಕರ್ನಾಟಕದವರೇ ಇಲ್ಲಿನ ಅರ್ಚಕರಾದ್ದರಿಂದ, ಆ ಅರ್ಚಕರೂ ಸಹಿತ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ್ರಿಂದ ಆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಒಂದು ವಿಶೇಷವಾದಂಥ ಪ್ರೀತಿ ವಿಶ್ವಾಸ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರ ಮೇಲಿದೆ. ಹಾಗಾಗಿ ಅದೃಷ್ಟ ಎಂಬಂತೆ ಸ್ವಾಮಿಯನ್ನು ಹತ್ತಿರದಿಂದ ದರ್ಶನ ಮಾಡೋ ಸೌಭಾಗ್ಯ ನಮಗೆ ಸಿಕ್ತು. ಆದರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣಿ ನಮೋ ನಮಃ. 4 ಮುಖಗಳು, ಒಂದು ಊರ್ಧ್ವಮುಖ ಕಣ್ಣು ಕಾಣದಿದ್ದರೂ 4 ಮುಖಗಳ ವಿಶೇಷವಾಗಿ ದರ್ಶನ ಕೊಡ್ತಕ್ಕಂತಹದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಶುಪತಿನಾಥ್ ನೇಪಾಳಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಸ್ವಾಮಿಗೆ ಗೋಕ್ಷೀರ ಅಭಿಷೇಕವನ್ನು ಮಾಡ್ತಿದ್ದೀವಿ, ತಾವೆಲ್ಲರೂ ದರ್ಶನ ಮಾಡಿಕೊಡಿ. ಓಂ